ಧೈರ್ಯವಾಗಿಡಮ್ಮ. ಹೇಗೋ ಸುಗುಣ. ಓ ಮಧು, ನೀವೊಬ್ಬರೇ ಬಂದ್ರ? ಅಣ್ಣ ಅಲ್ಲಿ? ಅವ್ರಿಲ್ಲ ಅಂತ ತಾನೆ ನಾ ಧೈರ್ಯ ಬಂದದ್ದು. ಧೈರ್ಯ? ಆ ಮಾತೇಗ್ ಬಂತು? ಹೌದು ಸುಗುಣ, ನಾವು ಒಂದು ನಿರ್ಣಯಕ್ಕೆ ಬರಲೇಬೇಕು. ಎಷ್ಟು ದಿವಸ ನಮ್ಮ ಬಾಳಿನ ಭವಿಷ್ಯನ ಹೀಗೆ ಬಚ್ಚಿಟ್ಟು ನಡೆಯೋ ಸುಗುಣ? ಮಧು, ನಮ್ಮ ಪರಿಸ್ಥಿತಿ ತಿಳಿದು ನೀವೇ ಮಾತಾಡ್ತಿದ್ದೀರಾ. ನಮ್ಮ ದುಡುಕಿನಿಂದ ಬಾಳೆ ಹಾಳಾಗುತ್ತೆ. ಅನಾಥಳಾಗ ಬಂದ ನನ್ನನ್ನ ಕೈ ಹಿಡಿಯೋದಕ್ಕೆ ನಿಮ್ಮ ದೂರ ಸಿಕ್ಕಿತ್ತು, ನನ್ನ ಭಾಗ್ಯ. ಆದ್ರೆ ಗಿದ್ರೆ ಏನು ಹೇಳ್ಬೇಡ, ನೇರವಾಗಿ ಅಣ್ಣನ ಹತ್ರ ಹೋಗಿ ಹೇಳ್ಬಿಡೋಣ. ಏನಂತ? ನಾವಿಬ್ರು ಒಬ್ರನ್ನೊಬ್ರು ಮನಸಾರೆ ಪ್ರೇಮಿಸ್ತೀವಿ ಅಂತ, ನಿಮ್ಮ ಆಶೀರ್ವಾದ ಬೇಕು ಅಂತ. ಆಮೇಲೆ ನಾವಿಬ್ರು ಈ ಲೋಕನೇ ಕೆಲಸ ಕಾಲೇಜ ಬಿಟ್ಟು ಇಷ್ಟೊತ್ತಲ್ಲಿ ಇದೇ ಮಾತಾಡ್ತಾ ಇದೀಯಾ? ಏನಮ್ಮ ಹೇಳ್ತಾ ಇರೋದು ಇವನು? ನಿನ್ನ ಹತ್ರ ಒಂದು ಮುಖ್ಯ ವಿಷಯ. ಒಂದು ವಿಷಯನ? ನಾನು ಸುಗುಣನ, ನೀನು ಸುಗುಣನ? ನೀನು ಇವ್ರನ್ನ? ಓಹೋ, ಪ್ರೇಮಿಸ್ತಾ ಇದ್ದೀರಾ? ಇದೇನಿದು ನಿರಾಶ್ರಿತರ ವಸ್ತಿ ಅಂತ ತಿಳ್ಕೊಂಡಿದ್ದೀರಾ ಅಥವಾ ನಿರುದ್ಯೋಗಿಗಳ ಉದ್ಯೋಗ ಅಂತ ತಿಳ್ಕೊಂಡಿದ್ದೀರಾ? ತಪ್ಪನ್ವೇನು? ತಪ್ಪು. ತಪ್ಪಣ್ಣ. ತಪ್ಪಲ್ಲ ಅಣ್ಣ. ಹೇಳಮ್ಮ ಸುಗುಣ, ಹೇಳಮ್ಮ. ನೀವಿಬ್ಬರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿರೋದನ್ನ ನೋಡೋದಕ್ಕಿಂತ ಬೇರೆ ಸೌಭಾಗ್ಯ ಈ ಅನಾಥ ನನಗೇನಿದೆಯಪ್ಪ? ಹೇಗಿದೆ? ಕಾಲ ಕುಡಿ ಬರ್ಲಿ, ನಿಮ್ಮಿಬ್ಬರಿಗೂ ನಾನೇ ನಿಂತ್ಕೊಂಡು ಮದುವೆ ಮಾಡಿ ಆಶೀರ್ವಾದ ಮಾಡ್ತೀನಿ. ಅಲ್ಲಿವರೆಗೂ ಒಂದು ಷರತ್ತು, ಯಾವುದೇ ಕಾರಣಕ್ಕಾಗಲಿ ನೀವಿಬ್ಬರು ಏಕಾಂತವಾಗಿ ಸಂಧಿಸಲೇಬಾರದು. ಏನು? ಏನಮ್ಮ ಏನೋ ನೋಡ್ತಾ ಇದೀಯಾ? ಹೌದು, ಹೋಗಮ್ಮ. ತಂಗಿ. ಅಣ್ಣ. ಪತ್ರಿಕೆ ಪ್ರಶ್ನೆನಾ? 7 ಜನರ ಪೈಕಿ ಯಾವುದೇ ದಿವಸ ಹಿಡ್ಕೊಟ್ರು ತಲೆಗೆ 10,000 ರೂಪಾಯಿ ಬಹುಮಾನ ಕೊಡ್ತಾರೆ ಸರ್ಕಾರದ್ದು. ಹಾವಿನ ಹುತ್ತಕ್ಕೆ ಕೈ ಹಾಕಿದ್ದಾರೆ. 10,000 ಅಷ್ಟು ಅಗ್ಗವಾಗಿ ತಿಳ್ಕೊಂಡ್ಬಿಟ್ರೇನು ನಮ್ ತಲೆ? ಅಣ್ಣ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕಣ್ಣ. ಹೊರಡಿ, ಈ ತಕ್ಷಣ ಹೊರಡಿ, ಒಬ್ಬೊಬ್ರು ಒಂದೊಂದ್ ಕಡೆ ಹೊರಡಿ. ಮಸೀತಿದ್ದಾರೋ ಕತ್ತಿನ ಮಸೀಲಿ ಮಸೀಲಿ. ನಮ್ಮನ್ನ ಹಿಡಿದವರು ಜೀವ ಸಹಿತ ಉಳಿದ್ರೆ ತಾನೇ. ಜನರಿಗೆ ಜನ ಅಸಹ್ಯ ಪಟ್ಟುಕೊಂಡ್ರೆ ಮೃಗಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ? ಹೌದು ಹೌದು, ಇದು ಭಯಂಕರ ರೋಗ. ಆದರೆ ಮನುಷ್ಯರಿಗೆ ಬರೋ ರೋಗ ತಾನೆ. ನಾವು ಮನುಷ್ಯರೇ. ಅದನ್ನೇ ನಾ ಹೇಳ್ತಾ ಇರೋದು. ಒಡಚೂರಿ ರೋಗ ನಮಗ್ ಬಂದತ್ತು, ಮೊದಲು ಅವ್ರನ್ನ ಹೊರಗಾಕು. ಅಲ್ಲಪ್ಪ, ಎಚ್ಚರಿಕೆಯಾಗಿದ್ರಿ. ಕುಷ್ಠ ಅಂಟುಜಾಡ್ಯವಲ್ಲ. ಅದನ್ನ ಮಹಾತ್ಮ ಗಾಂಧೀಜಿ ಭಾಷಣದಿಂದಲ್ಲ, ಬಾಚಿ ತಪ್ಪಿ ಗುಡ ಮಾಡಿ ತೋರಿಸಿಲ್ಲ. ಸುಗುಣ, ಇಲ್ಲ ಸೇರ್ಸಲ್ಲ. ಅವ್ವ, ನಿನ್ ನಳೆ ಕತೆ ಸ್ವಲ್ಪ ಜ್ಞಾಪಕ ಮಾಡ್ಕೊ. ಆಗ ನಿನ್ಗಿಂತ ರೋಗ ಎಲ್ಲೇ ಇರ್ಬೋದು. ಮನಸ್ಸು ಕೊಯ್ತು ವಿಶ್ವಾಗಿತ್ತ ಇಲ್ವಾ? ಲಕ್ಷ್ಮಿ, ನೀ ಸುಮ್ಮನಿರ. ಅವ್ವ, ಈ ಜೀವನ ಒಂದು ರೈಲು ಪ್ರಯಾಣ. ಒಳಗಿರೋರು ಮೊದಲು ಹೊರಗಿನವರಿಗೆ ಹತ್ತಕ್ಕೆ ಅವಕಾಶ ಕೊಡಲ್ಲ. ಸ್ವಲ್ಪ ಕಷ್ಟಪಟ್ಟು ಹತ್ತು ಬಿಟ್ಟ ಮೇಲೆ ಒಂದೇ ಮನೆ ಜನದಾಹ ಆಗ್ತಾರೆ. ಇದು ಹಾಗಲ್ಲ. ದಿಕ್ಕಿಂದೆ ಜೀವನಕ್ಕೆ ಬೇರೆ ಮಾರ್ಗವಿಲ್ಲದೆ ನಾವು ಇಲ್ಲಿಗೆ ಬಂದಿದ್ದೀವಿ ಹೊರತು ಇಂಥ ವ್ಯಾಧಿ ಬರೋ ಪಾಪಕರ್ಮ ನಾವೇನು ಮಾಡಿಲ್ಲ. ನಾವು ಖಂಡಿತ ಈ ಕುಷ್ಠರೋಗಿಗಳನ್ನ ಸೇರ್ಸಲ್ಲ. ಇವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ತೀಯಾ? ಇಲ್ಲ ನಾನೇ ಕರ್ಕೊಂಡೋಗಿ ಬಿಟ್ಟು ಬರಲ್ಲ. ನನ್ನ ಪ್ರಾಣ ಹೋದ್ರೆ ಕೆಲಸ ಮಾಡುದು. ಬೇಕಾದ್ರೆ ಇವನ್ನ ಆರೈಕೆ ಮಾಡಿದ ಕೈ ನಿಮ್ಮ ನೆರಳನ್ನು ಕೂಡ ಮುಟ್ಟಿಲ್ಲ. ದಯವಿಟ್ಟು ಇವರ ಸೇವೆಗೆ ಅವಕಾಶ ಕೊಡಿ. ಅವ್ರಿಗೆ ಯಾಕೆ ಕೈ ಮುಟ್ತೀಯಾ? ನಡೆಯಕ್ಕ ನಾವೇ ಹೋಗೋಣ. ಓಹೋ, ಇಷ್ಟೊಂದು ಯಜಮಾನಿಕೆಯೋ? ಯಾವ ಒಳಗಡೆ ಬರ್ತಾನೆ ನೋಡ್ತೇನೆ ನಾನು.
ನಿಮ್ಮೊಳಗೆ ಯಾಕಪ್ಪ ಜಗಳ? ನಾನೇ ಹೊರಗಡೆ ಹೊರಟೋಗ್ತೀನಪ್ಪ, ಬರ್ತೀನಪ್ಪ ಅಂತ. ಗೌರವ ಹೇಳಿದ್ದೆ, ಇವರೆಲ್ಲ ಹೊರಗಡೆ ಹೋಗ್ಬಿಡ್ಬೇಕು ಅಲ್ಲ? ಅಯ್ಯೋ ಗೌರವ, ನಾನು ಈ ಪ್ರಪಂಚದಲ್ಲಿ ಶ್ರೀಮಂತರ ಹೃದಯದಲ್ಲಿ ದಯೆ, ಕರುಣೆ, ಪಶ್ಚಾತ್ತಾಪ ಅನ್ನೋದು ಸುಡುಗಾಡಿನಲ್ಲಿ ಸುಟ್ಟೋಗಿದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಅರ್ಥವಾಯ್ತವಾ, ಇನ್ನೂ 2 ಜಾತಿ ಉಳ್ಕೊಂಡಿದೆ ಪ್ರಪಂಚದಲ್ಲಿ ಅಂತ. ಒಂದು ಆರೋಗ್ಯ ಭಾಗ್ಯ ಪಡ್ಕೊಂಡಿರೋದೇ ಒಂದು ಜಾತಿ, ನಿರ್ಭಾಗ್ಯರಾಗಿ ಆರೋಗ್ಯ ಕಳ್ಕೊಂಡಿದ್ದವ್ರದೇ ಒಂದು ಜಾತಿ ಅಂತ. ಅಮ್ಮ, ಒಂದ್ ಸಮಯ ಈ ಕುಷ್ಠ ನಿನ್ನ ಮಗ ಪ್ರತಾಪ್ಗೆ ಬಂದಿದ್ರೆ ಏನವ ಮಾಡ್ತಿದ್ದೆ? ನನ್ನ ಹೊರಗಡೆ ಹೋಗುವಂತ ತಾನೇ ಅಡ್ಡಿ ಬಿಡ್ತಿದ್ದೆ, ಕಾಲಿನಿಂದ ಒದ್ದು ಬಿಡ್ತಿದ್ದೆ. ನೋಡವ, ಇಲ್ಲಿ ನೀನ್ ಹೆಣ್ಣು ಮಗಳೆ ಆಗ್ತಿದ್ರೆ ಏನ್ ಮಾಡ್ತಿದ್ಯವ? ಇಲ್ಲಿ ನೋಡವ, ಎಲ್ಲಿ ಹೀಗೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಆಗಿದ್ರೆ ಏನವ ಮಾಡ್ತಿದ್ದೆ? ಅವ ಮನಸ್ಸಿನಲ್ಲಿರೋ ಪುಷ್ಟಾರ ಮೊದಲು ಹಾಳು ಮಾಡ್ಕೋಬೇಕವ, ಮನಸ್ಸಿನಲ್ಲಿರೋ ಕ್ಷಯನ ನಿರ್ಮೂಲ ಮಾಡ್ಕೋಬೇಕವ, ಮನುಷ್ಯನ ಪರಿವರ್ತನೆ ಆಗ್ಬೇಕವ. ಇವರ ಸೇವೆಗಿಂತ ಭಗವಂತ ಕೊಟ್ಟಿರೋದು ಇನ್ನೇನು ಭಾಗ್ಯ ಬೇಕವ ನಮ್ಗೆ. ಸುಗುಣ, ಲಕ್ಷ್ಮಿ ಮಾಡ್ತಾ ಇರೋ ಈ ಸೇವೆಯ ಮಹತ್ವಾಕಾಂಕ್ಷೆ ನಮ್ಮೆಲ್ಲರಿಗೂ ಆದರ್ಶ ಅಂತ ನೀವು ಅವರ ಪಾದ ಸೇವೆ ಮಾಡುವಂತ ಭಾಗ್ಯ ಪಡ್ಕೊಂಡ್ ಬಂದಿದ್ರು. ಯಾಕವ ಇಷ್ಟು ನಿರ್ದಯಿಗಳಾಗಿದ್ದೀಯ? ಸುಗುಣ, ಲಕ್ಷ್ಮಿ ಕರ್ಕೊಂಡು ಹೋಗಿ ಇವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ. ಅನಂತರ ಯಾರು ಆಡ್ಬಾರ್ದಪ್ಪ, ನಿಮ್ಮ ಮನಸ್ಸನ್ನು ವಹಿಸಿ ನಮ್ಮನ್ನ ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ಕರ್ಕೊಳ್ಳಿ ಹಿಟ್ಲರ್ ಹೋಗ್ಲಿ ಬಿಡು. ನಾನು ಊರ್ ಬಿಟ್ಟು ಹೊರಡ್ತಾ ಇದ್ದೀನಿ. ಕ್ಷೇಮ ಆಯ್ತು ಬಿಡಿ. ಏನ್ ಬಿಡಿ? ಕ್ಷೇಮ ಆಯ್ತು, ಹೋಗ್ಬಿಡಿ. ಹೋಗಿ ಬನ್ನಿ. ಬರೋಕೆ 10 ದಿವಸ ಆಗುತ್ತೆ. 10 ವರ್ಷವಾಗುತ್ತಾ? ವೆರಿ ಗುಡ್, ವೆರಿ ಗುಡ್. ಅಲ್ಲ, ಅಷ್ಟು ದಿವಸ ಆದ್ಮೇಲೆ ಯಾಕೆ ವಾಪಸ್ ಬರ್ತೀನಿ? 10 ವರ್ಷ ಅಲ್ಲ, 10 ದಿವಸ. ಸರಿ, ಮಸಾಲೆಗೆ ಏನ್ ಮಾಡ್ತೀರಿ? ನಿನ್ ತಲೆ ಮಾಡಿ. ನನ್ ತಲೆ ಮಾಡ್ತೀರಾ? ಐ ಆಮ್ ಸಾರಿ ವೇ ಮೈ ಗಾಡ್. ಇಡಿಯಟ್, ಮನೆ ಕಡೆ ಎಚ್ಚರ. ಹೆಣ್ಮಕ್ಳು ಹೊರಗೋಗಿ ಕೂಡುದು. ಯೋಚನೆ ಮಾಡಬೇಡಿ. ಕೈ ಕಾಲು ಕಟ್ಟಿ ಮೇಲೆ ಗೂಡೆ ಕೌಚ ಕೆಲಸ ಮಾಡ. ಇಡಿಯಟ್, ಟಾಟಾ, ಹೋಗ್ಬಿಟ್ಟು ಬನ್ನಿ. ನಾತ ಗ್ಯಾರಂಟಿ ಬರೋಲ್ಲ. ಯೋಚನೆ ಮಾಡಬೇಡಿ, ಎಲ್ಲಕ್ಕೂ ನಾನಿದ್ದೀನಿ. ಧೈರ್ಯವಾಗಿರಿ ಅಮ್ಮ. ಅಣ್ಣ, 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 ಯಾಕೋ ಕೂಗಾಡ್ತಾ ಇದೆಯಾ? ಎಲ್ಲ ಇಲ್ಲೇ ಇದ್ದೀವಿ. ಏನ್ ಸಮಾಚಾರ? ದೊಡ್ಡ ಬೇಟೆ. ಯಾರು ಮನೆ? ಇನ್ಯಾರು? ರಘುಪತಿ 10 ದಿವಸ ಊರಲ್ಲೇ ಇರಲ್ಲ. ಸರಿಯಾದ ಸಮಯ. ಅವನ ಮನೆ
ನೀವೆಲ್ಲ ಯಾಕಿಲ್ಲಿ ಬಂದಿದ್ದೀರಿ? ಏನೇ ಅನಾಹುತ? ನೀವೇನು ಮನುಷ್ಯರೋ ಮೃಗಗಳು? ತೊಲಗಿ ಇಲ್ಲಿಂದ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಕಿವಿ ಕೇಳಿಸ್ತಾ ಇಲ್ವೇನೆ ನಿಮಗೆ? ಕೊಲೆ, ಸುಲಿಗೆ, ದರೋಡೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ. ದೊಡ್ಡೋರು ಯಾರು ಇಲ್ಲದೆ ಇರೋ ಸಮಯದಲ್ಲಿ ಮನೆಯೊಳಗಡೆ ಗೋಳಿಗಳಾಗಿ ನುಗ್ಗಿ ಹೆಂಗಸ್ರ ಮೇಲೆ ದಾಳಿ ಮಾಡಕ್ಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಅಯ್ಯೋ, ನೀವು ಗಂಡಸ್ರೇನು? ಸಾಕು ನಿಲ್ಸು. ಗದ್ದಲ ಮಾಡಿ ಗಂಟಲ ಹರ್ಕೊಂಡ್ರೆ ಇಲ್ಲಿ ಯಾರು ಹೆದರ್ಕೊಂಡು ಓಡೋಗೋ ಕೊನೆಗಳಿಲ್ಲ. ಹುಡುಗಿ ತಪ್ಪಿಗೆ ನಾಲ್ಗೆ ಬಿಗಿ ಹಿಡಿದು ಮೂಲಲ್ಲಿ ಬಿದ್ದಿರ್ದ ಹೋದ್ರೆ ನಿನ್ನ ಬದುಸ್ಕೊಳಕ್ಕೆ ಆ ಭಗವಂತನಿಂದಲೂ ಸಾಧ್ಯವಿಲ್ಲ. ಹುಷಾರ್. ಯಾಕೆ ಸಾಧ್ಯವಿಲ್ಲ? ಹುಷಾರ್. ಯಾಕಮ್ಮ ಫೋನ್ ಮಾಡಕ್ ಬಂದೆ? ರೋಗಕ್ಕೋಸ್ಕರನೇ ಹುಟ್ಟಿರೋ ದೇವಗಳೇ. ನಿಮ್ಮ ಹೊರಡ್ತಾ ನನ್ನ ಮನಸ್ಸಿಗೆ ಹೊರತು ಹೆಂಗಸ್ರ ಮೇಲೆ ಕೈ ಮಾಡಿದ್ರೆ ಚರ್ಮ ಸುರಿದು ಬಿಡ್ತೀನಿ. ಅಬ್ಬಾ ಕ್ಷಮಿಸಿ ಬಿಡಮ್ಮ, ನನ್ನ ತಮ್ಮ ತೊಡಗ್ಬಿಟ್ಟ. ಕ್ಷಮೆ ಕಂಡ್ರಿಗಲ್ಲ, ನಿಸ್ಸಾಯಕಳಾದ ಹೆಣ್ಣಿನ ಮೇಲೆ ಕೈ ಮಾಡಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಯಾರ ಮುಂದೆ ಮಾತಾಡ್ತಾ ಇದ್ದೇನೆ ಗೊತ್ತೇ ನಿಮಗೆ? ಅರ್ಧ ರಾತ್ರಿಲಿ ಮನೆ ದರೋಡೆ ಮಾಡಕ್ ಬಂದ ಕಾಯ್ದೆ ಮುಚ್ಚ ಮಾಡಿ. ನಾನು ಮೃಗ ಆಗ್ಬೇಕು. ಅದು ಅಣ್ಣ ಇವರಿಬ್ಬರು ರೂಮ್ನೆಲ್ಲ ಬಿಗ ಹಾಕು. ಬೇಷ್ ಬೇಷ್. ನಮ್
ನಮ್ಮನೆಗೆ ಬಂದು ನಮ್ಮನೆ ಬಡ್ಸೋದಕ್ಕೆ ಹೇಳೋದಕ್ಕೆ ಯಾರೇ ನೀನು? ಸಮಯ ಬಂದಾಗ ಹೇಳ್ತೀನಿ. ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ಕಾಳಪ್ಪ, ಇವತ್ತು ಸಿಕ್ಕಾಕೊಂಡಿಯೇನೋ ನೀನು. ಇವತ್ತು ಇವನು ಯಾರು? ಇವನು ಯಾರು? ಇವನು ಯಾರು? ಸುಮ್ಮನೆ ಜಗು, ನಾನು ಬಾಯಿ ಬಿಡ್ತೀನಿ. ಇವನು ಯಾರು ಹೇಳು? ನಮ್ ಚಿಕ್ಕಪ್ಪನ ಸ್ನೇಹಿತ. ಇವನು ಯಾರು? ಇವನು ಯಾರು? ನಮ್ ಚಿಕ್ಕಪ್ಪ. ಇವನಿಗೂ ಇವನಿಗೆ ಏನು ಸಂಬಂಧ? ವ್ಯಾಪಾರದಲ್ಲಿ ಭಾಗಸ್ಥರು. ಈಗ ಇವನು ಎಲ್ಲಿದ್ದಾನೆ? ಗೊತ್ತಿಲ್ಲ. ಗೊತ್ತಿಲ್ಲ? ಸುಳ್ಳು ಹೇಳ್ತಾ ಇದ್ಯಾ? ಗೊತ್ತಿಲ್ಲ ನಿಮಗೆ? ಸುಳ್ಳು ಹೇಳೋದಕ್ಕೆ ನಾವು ನಿಮ್ಮ ಕಳ್ರಲ್ಲ. ನಿಮ್ ಚಿಕ್ಕಪ್ಪ ಎಲ್ಲಿ? ಊಟಿಲಿ. ಯಾವಾಗ ಬರ್ತಾನೆ? ಒಂದು ವಾರದಲ್ಲಿ. ಒಂದು ವಾರವಾಗಲಿ, ಒಂದು ವರ್ಷವಾಗಲಿ, ನಾನು ಈ ಮನೆಯಲ್ಲಿ ಇರ್ತೀನಿ. ಲವ್ ಮಧು, ಅಣ್ಣ ತಳ್ಳು ಬಳಕೆ ಬರಲ್ಲ. ಯಾರು ಇವ್ರು? ಏನ್ ಕತೆ? ಇವನಿಗೂ ನನಗೂ ಏನ್ ಸಂಬಂಧ? ಮಧು, ಜಗ್ಗು, ಹೇಳಿದ್ರೆ ಅರ್ಥವಾಗೋಲ್ಲ. ವಿವರಿಸೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಈ ಸ್ಥಿತಿಗೆ ಬರೋದಕ್ಕೆ ಕಾರಣವೇ ಇವನಪ್ಪ. ಇವನ ಕಾರಣನೇ. ಹೌದು ಮಧು, ತಾನು ಮಾಡಿದ ಕೊನೆನ ನನ್ನ ತಲೆ ಮೇಲೆ ಎತ್ತ. ನನ್ನ ಮನೆ ಸರ್ವನಾಶ ಮಾಡ್ದ. ನನ್ನ ಭವಿಷ್ಯನೇ ಹಾಳು ಮಾಡ್ಬಿಟ್ಟಪ್ಪ, ಹಾಳು ಮಾಡ್ಬಿಟ್ಟ. ನೀನೇನು ಹೇಳ್ತಾ ಇರೋದು? ನಿಜ ಜಗ್ಗು, ಇವನನ್ನು ಹುಡುಕೋದಕ್ಕೆ ನಾನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಎಲ್ಲೆಲ್ಲೋ ಹುಡುಕಿದೆ ಇವನ್ನ, ನನ್ನ ಕೈ ಸಿಕ್ಕಾಕೊಳ್ಳಿಲ್ಲ. ಇವತ್ತಿವನು ಸುಳ್ಳು ಸಿಕ್ತು. ಇವತ್ತಿವನು ಸುಳ್ಳು ಸಿಕ್ತು. ಇನ್ಮೇಲೆ ನನ್ನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಜಗ್ಗು, ನೀವೆಲ್ಲ ಹೊಸೋತಿ, ನಾನೊಬ್ಬನೇ ಇರ್ತೀನಿ. ಇವನ ರಕ್ತ ನಾನು ನೋಡ್ತೀನಿ ಜಗ್ಗು, ಇವನ ರಕ್ತ ನೋಡ್ತೀನಿ. ಅಣ್ಣ, ನಿನ್ನನ್ನು ಒಂಟಿಯಾಗ್ಬಿಟ್ಟು ನಾವು ಮಾತ್ರ ಎಲ್ಲಿ ಹೇಗೆ ಬರ್ತಿರಕ್ ಸಾಧ್ಯ? ನಮ್ಮನ ಪಾಲಿಗೆ ಬೆಂಕಿ ಹತ್ತೋಣ ಚಿತ್ರಹಿಂಸೆ ಮಾಡ್ಕೊಳ್ತೀನಿ. ಅಣ್ಣ, ಜೀವನ ಈಗ ಸಿಕ್ತಂದು ಪಾಪಿನ ನಿಂತಲೇ ಸೀಳ್ತೀನಿ. ಯಾವಾಗ ಬರ್ತಾನೋ ಆ ಬೇಟೆ ನನ್ನ ಕೈ ಸಿಕ್ಲಿ. ಅಣ್ಣ, ನೀವೆಲ್ಲ ಹೊರಟಿ, ನಾನೊಬ್ಬನೇ ಸಾಕು, ನಾನೊಬ್ಬನೇ ಸಾಕು. ನಾವೆಲ್ಲ ಇಲ್ಲೇ ಇದ್ರೆ ನಮ್ಮ ಜನಗಳ ಗತಿ ಎಲ್ಲಕ್ಕೊಬ್ಬರು ನೋಡ್ಕೊಂಡ್ಬಂದ್ರೆ ಆಯ್ತಲ್ಲ. ಇವತ್ತು ನಮ್ಮನೆಗೆ 7 ಜನ ಗುಂಡಾಗಳು ನುಗ್ಗಿದ್ದಾರೆ. ಏನ್ ಮಾಡೋದು ಹೇಳಿ? ಹಾ, ಸರಿ, ಹಾಗಾದ್ರೆ ಕಳಿಸ್ಕೊಂಡು ಬಂದ್ಕೊಡೋದು ಬೇಡ. ಸರಿ ಸರಿ ಸರಿ. ಏನಂತ ತಿಳ್ಕೊಂಡಿದ್ದಾರೆ? ಹುಡುಗಾಟ. ಸೀತಮ್ಮ, ಅಮ್ಮ ಅವರೇ, ಹೆದರ್ಕೋಬೇಡಿ. 7 ಜನ ಯಾಕೆ 70 ಜನ ಇರ್ಲಿ. ಮಸಾಲೆ ಮಸಾಲೆ ಅರ್ಧಂಗ ಬಿಡ್ತೀನಿ. 24 ಗಂಟೆ ಒಳಗೆ ಅವು ರೆಕ್ಕೆ ಪುಕ್ಕನೆಲ್ಲ ಕಿತ್ತು ಬಿಸಿಲಿನಲ್ಲಿ ತೊಳೆದು ತಣ್ಣೀರಿನಲ್ಲಿ ಬೇಯಿಸಿ ಬಿಸಾಕ್ಲಿಲ್ಲ. ನನ್ನ ಹೆಸರು ಹಿಟ್ಲರ್ರೇ ಅಲ್ಲ. ಅಯ್ಯೋ ಅಯ್ಯೋ, ರೆಕ್ಕೆ ಪುಕ್ಕ ಕಿತ್ತಾಕ್ತೀನಿ ಕಿತ್ತಾಕ್ತೀನ. ಮಸಾಲೆ ಅರ್ಧಂಗ ಹರಿತೀನೋ? ಅದೇ ತಾನೇ ಸರ್ ನಮ್ಮ ಕಸಬು. ಹೋಗ್ತೀನಿ.
ಆದ್ರಿಂದ ನಿಮಗೆ ತಾನೇ ನುಕ್ಸಾನ್ ಜಮಾಯಿಸಿ. ನಮ್ಗೇನು ನುಕ್ಸಾನ್? ಹೌದು ಸರ್, ನಾನು ಬದುಕಿದ್ರೆ ಕೋಳಿ ರೆಕ್ಕೆ ಪುಕ್ಕಾಕಿತ್ತು ಮಸಾಲೆ ಹಾಕಿ ಗರಂ ಗರಂ ಆಗಿ ರುಚಿ ರುಚಿಯಾಗಿ ನಿಮ್ಗೆ ಅಡಿಗೆ ಮಾಡಾಕ್ತೀನಿ. ನಾನೇ ಹೋದ್ರೆ ಯಾರು ಮಾಡಾಕ್ತಾರೆ ಸರ್? ಆದ್ರೆ ನೀವೀಗೇನ್ ತಲೆ ತಿಂತೀರಾ, ಮೆದುಳು ಕಡಿತೀರಾ, ಮುಳೆ ನಿಂತೀರಾ? ನಮಗ್ ಬೇಕಾದ ರುಚಿ ರುಚಿ ಅಡಿಗೆನೆಲ್ಲ ಮಾಡ್ಬಿಟ್ಟು ಅದ್ರಲ್ಲಿ ವಿಷ ಹಾಕ್ಬಿಟ್ಟು ನಮ್ಮನ್ನೆಲ್ಲ ಫಿನಿಶ್ ಮಾಡ್ಬಿಡ್ಬೇಕು ಅಂತ ಐತೆನಾ? ಮೊದ್ಲು ನೀನ್ ರುಚಿ ನೋಡಿ ಆಮೇಲೆ ನಮಗ್ ಬರ್ಸ್ಬೇಕು ತಿಳಿತು. ಸರ್, ಅಂತೂ ನಿಮ್ಗಳ ಜೊತೆ ಕೂತ್ಕೊಂಡು ಕವಳ ಕತ್ತರಿಸೋ ಯೋಗ ನನಗಿದೆ ಅಂತ ತನ್ನಿ ಸರ್. ನನ್ ಕೈ ಮಸಾಲೆ ರುಚಿ ಒಂದ್ಸಾರಿ ನೋಡಿ ಸರ್, ಆಮೇಲೆ ನೀವು ಈ ಜಾಗ ಬಿಟ್ಟು ಕರ್ಕೋದಿಲ್ಲ. ಆಲ್ ರೈಟ್. ನಿನ್ನ ಹೆಸರೇನು? ಬಟ್ಲರ್? ಸಾರಿ, ನನ್ನ ಹೆಸರು ಹಿಟ್ಲರ್. ಹಿಟ್ಲರ್ ಬಟ್ಲರ್ ಹೆಸರು ರೋ ಕ್ಲಾಸ್ ಅಂತ ಕಿತ್ತಾಕ್ಬಿಟ್ಟು ಹಿಟ್ಲರ್ ಅಂತ ಇಟ್ಕೊಂಡಿದ್ದೀನಿ ಸರ್. ಆದ್ರೆ ಹಿಟ್ಲರ್ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಜನಗಳನ್ನೆಲ್ಲ ಕೊಂದ. ನಾನ್ ಹಾಗಲ್ಲ ಸರ್, ನಾನ್ ನಿಮ್ಮಗಳನ್ನ ತೃಪ್ತಿಪಡಿಸೋಕೋಸ್ಕರ ಕೋಳಿನ ಕೊಂದು ಉದ್ಧಾರ ಮಾಡ್ತಾ ಇದ್ದೀನಿ ಸರ್. ಸರಿ, ಪರೀಕ್ಷೆ ಮಾಡೋಣ. ಪಾಲಾಗಿಲ್ಲ ಬಿಚ್ಚಿದೆಯೋ? ಚೋಟುದ್ದ ಇದ್ದನ್ನ ಗೇಣುದ್ದ ಹತ್ರ ಸಾಕ್ಬಿಡ್ತೀವಿ. ರೈಟ್ ಸರ್, ಒಂದು ಗಟ್ಟಿ ಕೊಡ್ತೀರಾ? ಒಲೆ ಹಚ್ಚಕ್ಕೆ ಅಯ್ಯೋ ಘಮ ಘಮ ಅಂತ ಇದೆ. ಅಣ್ಣ ಬರೋದ್ರೊಳಗೆ ತಣ್ಣಗಾಗೋಗುತ್ತಷ್ಟೇ. ಇವತ್ ಬಹಳ ರುಚಿಯಾಗಿ ಮಾಡಿರೋ ಹಾಗಿದೆ. ನೋ ಬಂದಿಲ್ವೇ? ಅಣ್ಣ ಬರ್ಲಿ. ಎಷ್ಟೊತ್ತು ಬರ್ತಾನೆ ಇವರು? ಅಣ್ಣಯ್ಯ, ಸಾರಿ, ಐ ಆಮ್ ಹಿಟ್ಲರ್. ಅವರಲ್ಲಿ ಇಲ್ಲೇ ಇದಾರಲ್ಲ ಸರ್? ಏನೋ? ಅದೇ ಸರ್, 1 2 3 4 5 6 ನನ್ನೂ ಸೇರಿಸಿ 7 ಸರ್. ನಿಮ್ಮನ್ನು ಸೇರಿಸಿ 7 ಸರ್. ಏನ್ ಹೇಳ್ತಾ ಇದೀಯಾ? ಅದೇ ಇನ್ನೇನ್ ಸರ್? ತಾಯಿ ಮಗಳೆಲ್ಲೋ? ತಾಯಿ ಮಗಳು ನನ್ನ ತಾಯಿ ಸುತ್ತ 7 ವರ್ಷ ಆಯ್ತು ಸರ್. ನನಗಿನ್ನು ಮಗಳು ಹುಟ್ಲಿಲ್ಲ ಸರ್. ನಾನಿನ್ನು ಮದುವೆ ಆಗ್ಲಿಲ್ಲ ಸರ್. ನಾ ಮಾಡ್ತೀನಿ ಮದುವೆ ನಿನಗೆ. ಯಾವಾಗ ಸರ್? ಗರಂ ಮಸಾಲೆ ಜಾಸ್ತಿ ಇದೆ ಸರ್, ಇವತ್ತು ಜಾಸ್ತಿ ಹಾಕಿದ್ದೀನಿ. ಹೋಗಿ ಯಜಮಾನಿ ಕರ್ಕೊಂಡು ಬಾ ಹೋಗು. ಹೇಗೆ ಸರ್ ಕರ್ಕೊಂಡ್ ಬರೋದು? ರೂಮ್ ಬಾಲ್ ಹಾಕಿದಿರಲ್ಲ ಸರ್, ನಾನು ಹಾಗೆ ಹೋಗಿ ಎತ್ಕೊಂಡ್ ಬರೋದು. ನಾನೇನು ಹಾಕಿದ್ದೇನೆ ಅವ್ರೇನ್ ಚಂದ್ರತ್ರೋಣ ಪರ್ವತಾನೆ ಏಕ್ದಮ್ ತಲೆ ಹರಟೆ ಟೈಟಲ್ ಕೊಟ್ಬಿಟ್ರಲ್ಲ ಸರ್. ಸರ್, ನಾನ್ ಜಾಸ್ತಿ ಮಾತಾಡೋನೇ ಅಲ್ಲ ಸರ್. ನೀನ್ ಮಾತಾಡ್ತಾ ಇಲ್ವೇ? ನಾನೇನು ಮಾತಾಡ್ದೆ ಸರ್? ಇದು ಮಾತಾಡ್ರಿ, ಇದು ಮಾತು ಅಂತ ಯಾರು ಸರ್ ಹೇಳ್ತಾರ? 10 ಜನ ಪಂಚಾಯತ್ ಕೇಳಿ ಸರ್. ಕರ್ಕೊಂಬಾಬು. ಸ್ವಲ್ಪ ಹೀಗೆ ಬಾಮ ನೋಡಮ್ಮ. ನೀವು ಅವ್ರ ಜೊತೆಲೆ ಊಟ ಕೂತ್ಕೋಬೇಕಂತೆ ಹಠ ಮಾಡ್ಕೊಂಡು ಕೂತಿದ್ದಾರೆ. ನೀವು ಬರ್ಲಿಲ್ಲ ಅಂತಂದ್ರೆ ನನ್ನ ಬಿರಿಯಾನಿ ಮಾಡ್ಕೊಂಡು ತಿನ್ನೋ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಬಾಮ ಬಾಮ ಬಾಮ. ನಿನ್ಗೆ ಮಾತಾಡೋದಕ್ ಬಾಯಾದ್ರೂ ಹೇಗ್ ಬಂತು? ಬಟ್ಲೆ, ನಮ್ ಪ್ರಾಣ ಹೋದ್ರು ನಾವು ಅವ್ರ ಜೊತೆ ಊಟ ಮಾಡಲ್ಲ. ಈಗ ನಾನು ಹೇಳ್ದೆ ಅಂತ ಅವ್ರ ಹತ್ರ ಹೋಗಿ ಹೇಳೋ. ಹೆದರ್ಕೋಬೇಡ ಸೀತಾ. ಅಬ್ಬಾ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾವು ಕೊಳ್ಳೆ ಹೊಡೆಯೋರು, ದರೋಡೆಕಾರರು. ನಿಜ, ಜಗತ್ತಿಗೆ ಬೇಕಾಗಿರೋ ಹಣನ ನಮ್ಮ ಖಜಾನೆನಲ್ಲಿ ತುಂಬೋದೇ ನಮ್ಮ ಕೆಲಸ. ಆದ್ರೆ ನಿನ್ನಂಥ ತಾಯಂದ್ರನ್ನ, ಹೆಣ್ಣು ಮಕ್ಕಳನ್ನ, ದೀನ ದಲಿತರನ್ನ ಬೆದರಿಸುವಂತಹ ಗುಂಪಲ್ಲವ ಇದು. ಇಷ್ಟ ಇದ್ರೆ ನಮ್ ಜೊತೆ ಕೂತ್ಕೊಂಡು ಊಟ ಮಾಡಿ, ಇಲ್ಲ ನಾವೆಲ್ಲ ಮರದ ಕೆಳಗಡೆ ಹೋಗಿ ಊಟ ಮಾಡ್ತೀವಿ.
ಲಕ್ಷ್ಮಿ, ಲಕ್ಷ್ಮಿ, ಅನಾವಶ್ಯಕವಾಗಿ ಕೋಪ ಮಾಡ್ಕೊಂಡ್ರೆ ಅನುರಾಗ ಕಮ್ಮಿ ಆಗುತ್ತೆ. ಅನುರಾಗವಿಲ್ದ ಜೀವನ ನಡೆಸಿದ್ರೆ ಅರ್ಥವಿಲ್ದ ಬಾಳಾಗುತ್ತೆ. ನಿನ್ ವೇದನೆ ಏನು ಅನ್ನೋದು ಅರ್ಥ ಆಗ್ತಾ ಇದೆ ಲಕ್ಷ್ಮಿ. ಅರ್ಥ ಮಾಡ್ಕೊಂಡು ನೀವು ಮಾಡಿರೋದಾದ್ರೂ ಏನು? ಆಸೆಯಿಂದ ನಿನ್ ಕಣ್ಣಲ್ಲಿ ತುಂಬಿಕೊಂಡು ಪ್ರತಾಪನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದೀನಿ. ಮಾತಿನ ಮಳೆ ಸುರಿಸಿದ್ರಿ ಮನಸ್ಸಿನ ಬೆಂಕಿ ಆರುತ್ತೇನು? ಬೆಂಕಿ ಜೊತೆಲಿ ಸರಸ್ವಾಡ್ತಾ ಇರೋರಿಗೆ ಬೆಳದಿಂಗಳ ತಂಪು ಹ್ಯಾಕ್ ತಿಳಿಯುತ್ತೆ? ಶೇಖರ್, ಕಳೆದು ಹೋದ ಕಹಿ ದಿನಗಳು ನೆನೆಸ್ಕೊಂಡು ಕಳವಳಿಸ್ಬೇಡಿ. ಸಮಾಜದ ಸಂಕೋಲಿಗೆ ಬಲಿಯಾಗಬೇಕಾಗಿದ್ ನನಗೆ ನಿಮ್ಮ ನೆರಳಲ್ಲಿ ಆಶ್ರಯ ಕೊಟ್ಟು ನಿಮ್ಮ ಮನುಷ್ಯತ್ವದ ಸ್ವರೂಪನ ನನಗೆ ಪರಿಚಯ ಮಾಡಿಕೊಟ್ರಿ. ಆ ಕ್ಷಣದಿಂದ ನಾನು ನಿಮ್ಮೋಳಾಗ್ಬಿಟ್ಟೆ. ಲಕ್ಷ್ಮಿ, ಅರ್ಥವಾಯ್ತು ಲಕ್ಷ್ಮಿ, ಅರ್ಥವಾಯ್ತು. ಆದ್ರೆ ಕಾನೂನು ಹೆದರಿ ಕಳ್ಳನಾಗಿ ದರೋಡುಗೋರ್ನಾಗಿ ತಿರುಗ್ತಾ ಇರೋ ನನಗೆ ನಿನ್ನ ಹೃದಯದಲ್ಲಿ ಸ್ಥಳ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಅಲ್ಲ, ಆ ಅದೃಷ್ಟ ನಂದು, ಆದರಣೆ ನಿಮ್ದು. ಶೇಖರ್, ಆ ಜೀವ ಪರ್ಯಂತ ನಿಮ್ ಸೇವೆ ಮಾಡೋ ಭಾಗ್ಯನ ನನಗ್ ದಯಪಾಲಿಸಿ, ಅಷ್ಟೇ ಸಾಕು. ಲಕ್ಷ್ಮಿ, ಶೇಖರ್, ಲಕ್ಷ್ಮಿ, ಶೇಖರ್. ಏನಯ್ಯ ವಾಕದಲ್ಲಿ ಇಷ್ಟೊಂದು ಮಸಾಲೆ ಇದೆಯಲ್ಲ, ಏನ್ ಸರ್ ವಿಷಯ? ಅದೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ನಿಂಗೆ ಗೊತ್ತಾಗಲ್ಲ. ಹೃದಯ ಅಂದ್ರೆ ಹಾರ್ಟು. ಯಾರು ಸರ್ ನಿಮ್ ಹೃದಯನ ಹಾಕಿ ಮಸಾಲೆ ಹಾಕಿ ಬೇಯಿಸ್ತಾ ಇರೋರು? ಅದೆಲ್ಲ ನಿನ್ಗ್ಯಾಕೋ? ಏನ್ ಸರ್ ನಿಮ್ ಹೀಟ್ಗೆಲ್ಲ ನಾನ್ ತಾನೇ ಸರ್ ಹಿಟ್ಲರು. ಸರ್ ಈಗ ನನ್ನ ಹೃದಯದ ಹತ್ರ ನೀವಿದ್ದೀರಿ ಸರ್. ನಿನ್ನ ಹೃದಯದಲ್ಲಿ ನಾನೇ? ಎಸ್ ಸರ್, ನನ್ನ ಹೃದಯದ ಹತ್ರನೇ ನೀವಿದ್ದೀರಿ. ಇಲ್ಲಿ ನೋಡಿ, ಇದಕ್ಕೆ ಮಧು ಅಂತಲ್ವೇ ಹೆಸರು? 2 ಗ್ಲಾಸ್ ಗರಂ ಅಂತ ಹಾಕಿ ಮಸಾಲೆ ನಾ ಸಪ್ಲೈ ಮಾಡ್ತೀನಿ. ಒದ್ಬಿಡ್ತೀನಿ ನೋಡು, ತಲೆಗೆಲ್ಲ ತಿರುಗ್ತಾ ಇದೆ ನಿಂಗೆ. ಮೊದಲು ನೀವ್ ಹಾಕಿ ಆಮೇಲೆ ನಾನು ಹಾಕಿದ ಮೇಲಲ್ವೇ ತಲೆ ತಿರುಗೋ ವಿಷಯ. ಏನಂದಿ? ಕುಂದು ಬಿಡ್ತೀನಿ ನೋಡ್ರ. ನನ್ನಂತ ಹಲ್ಕಾಂತ ತಿಳ್ಕೊಂಡೇನು? ಹಿಟ್ಲರ್, ನನ್ನ ಹತ್ರ ಇನ್ನೊಂದ್ಸಲ ಈ ತರ ವರ್ಷ ತೆಗೆದ್ರೆ ನೀನ್ ಚರ್ಮ ಸುಲ್ದು ಪೇಟ ಕಟ್ಬಿಡ್ತೀನಿ. ಹುಷಾರ್. ಪೇಟ ನಾನ್ ಟೋಪಿ ಹಾಕೋ ಮುಚ್ಚಂತೀನಿ. ಮಜಾ ಮಾಡಿದ್ರೆ ಮಕ್ ಹೊಡಿಯೋಕ್ ಬರ್ತಾರಲ್ಲ ಮಸಾಲೆ ಜನ. ಸಾರಿ. ಅಯೋಗ್ಯತನಕ್ಕೂ ಅಡ್ಡಿ ಆತಂಕ ಇರ್ಬೇಕು ಕಣ್ರಿ. ನಿಲ್ಲಿಸ್ರಿ ನಿಮ್ ಪಿಪಿನ. ಒಳಗೆ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಹೆಣ್ಮಕ್ಳ ಗಲಾಟೆ ಮಾಡಬೇಡ. ಹಿಟ್ಲರ್, ನೀನು ಬಲೆ ಬುದ್ಧಿವಂತ ಕಣ. ಹೋದ ವರ್ಷ ಇನ್ನೂ ಬುದ್ಧಿವಂತನಾಗಿದ್ದ. ನೀನು ಬಲೆ ಕಿಲಾಡಿ. ಹಿಟ್ಲರ್, ನಿನ್ನ ನೋಡ್ತಾ ಇದ್ರೆ ನಿನ್ನ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ರಾವ್ಕಾಲ ಸೇರಿದ ಕೆಟ್ಟಗಳಿಗೆ ಚೆನ್ನಾಗಿಲ್ಲ. ನಾನು ಬರ್ಲೆ? ಯಾಕೆ ಬರ್ಲೆ? ಏನ ಮಸಾಲೆ? ಸೀತಾ
ನೀವು 7 ಜನ ದರೋಡೆಕೋರರು ಪಶುಗಳಾಗಿದ್ರು ಕೂಡ ನಿಮ್ಮಲ್ಲಿ ಇನ್ನೂ ಮಾನವೀಯತೆ ಇದೆ ಅಂತ ತಿಳ್ಕೊಂಡಿದ್ದೆ. ಇದೆ, ನಿನ್ನ ಯೌವನ ಕಾಲಿಲ್ಲದ ಹೆಣ್ಣು ಕೈಗೆ ಸುಲಭವಾಗಿ ಸಿಕ್ಬಿಡ್ತಾಳೆ ಅಂದ್ಕೊಂಡಿದ್ಯಾ? ನೀನು ಎಂಥ ನೀಚ ಕಾರ್ಯಕ್ಕೆ ಕೈ ಹಾಕಿದೆ ಗೊತ್ತೇ? ನೀನು ಒಬ್ಬ ಮನುಷ್ಯ. ಸೀತಮ್ಮ, ಜಗ್ಗು, ಎಲ್ಲಿಗೆ ಹೋಗ್ತಾ ಇದೀಯಾ? ಬಾಯಲ್ಲಿ. ಕ್ಷಮಾಪಣೆ ಕೇಳು. ಸೀತವ್ವ, ಕುಡಿದ ಅಮಲ್ನಲ್ಲಿ ಪ್ರಾಣಿ ಹಾಗೆ ವರ್ತಿಸಿಬಿಟ್ಟೆ, ನನ್ನನ್ನು ಕ್ಷಮಿಸವ. ಸೀತಮ್ಮ, ಈ ವಿಷಯ ನಮ್ಮ ಅಣ್ಣನಿಗೆ ತಿಳಿದ್ರೆ ಬಹಳ ನೊಂದ್ಕೊಂಡ್ಬಿಡ್ತಾನಮ್ಮ, ಬಹಳ ನೊಂದ್ಕೊಂಡ್ಬಿಡ್ತಾನೆ. ಸೀತಮ್ಮ, ನಾವು ಯಾವಾಗ್ಲೂ ಹೀಗೆ ವರ್ತಿಸಿದವ್ರೆ ಅಲ್ಲ. ಏನೋ ಹೀಗಾಗೋಯ್ತು, ನಮ್ಮನ್ನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಬಾ ಜಗ್ಗು. ಯಜಮಾನ್ರೆ ಕಳಿಸ್. ಯಾಕೆ ಯಾಕೆ ನಿಮ್ಮನ್ನು? ಓ, ಗೊತ್ತಾಯ್ತು. ನಮ್ಮನ್ನು ಕೊಲ್ಲ ಕಳ್ಸೋದೇನು? ಹಲೋ ಯಜಮಾನ್ರೆ, ಯಜಮಾನ್ರೆ, ನೀವು ಕಳಿಸ್ತು 20 ಸತ್ತು ಹೋಗ್ಬಿಟ್ರು. ಏನ್ ಮಾಡೋಣ ಹೇಳಿ? ಹಾ ಸರಿ, ಹಾಗಾದ್ರೆ. ದೇಶದ ದಶದಿಕ್ಕುಗಳಲ್ಲಿಯೂ ಕಾರ್ಮೋಡಗಳು ಕವಿದಿದೆ. ಎಲ್ಲಿ ನೋಡಿದರೂ ಶತ್ರುಗಳ ಭಯ. ಸುಭಿಕ್ಷವಾದ ಈ ದೇಶ, ಸಂಸ್ಕೃತಿ, ಪ್ರಕೃತಿಗಳ ನೆಲವೀಡಾದ ಈ ಪುಣ್ಯ ಭೂಮಿಯನ್ನು ಶತ್ರುಗಳು ಮಾರಣಹೋಮ ಮಾಡುತ್ತಿದ್ದಾರೆ. ಈ ಸ್ಥಿತಿಯಲ್ಲಿ
ಒಂದು ಕಡೆ ಪರದೇಶದ ಶತ್ರುಗಳ ಕಾಟ, ಮತ್ತೊಂದು ಕಡೆ ಜಾತಿ ಕಲಹ, ಭಾಷಾ ಕಲಹ, ಪ್ರಾಂತ್ಯ ವಿಭಜನಾ ಕಲಹಗಳಿಂದ ನಮಗೆ ನಾವೇ ಶತ್ರುಗಳಾಗಿ ಅನ್ಯೋನ್ಯತೆಯನ್ನು ಕಳೆದುಕೊಂಡು ಪುನಃ ಭಾರತಾಂಬೆಯನ್ನು ಅನಾಥರನ್ನಾಗಿ ಮಾಡುವವರಿದ್ದೀವಿ. ಇಂತಹ ಪರ್ವಕಾಲದಲ್ಲಿ ಪ್ರತಿಯೊಬ್ಬ ಯುವಕ ಯುವತಿಯರು ಮುಂದೆ ಅಡಿಯಿಟ್ಟು ನಡುಕಟ್ಟು ಕಟ್ಟಿ ನಿಲ್ಲಬೇಕಾದ ಸಮಯ. ಮಾನವೀಯತೆಯನ್ನು ಉಳಿಸಿಕೊಂಡು ಭಾರತಾಂಬೆಯ ಪರಕೀಯರ ಪಾಲಾಗದಂತೆ ನೋಡಿಕೊಳ್ಳಬೇಕಾದ ಸಂದಿಗ್ಧ ಕಾಲ. ಜೈ ಹಿಂದ್, ವಂದೇ ಮಾತರಂ. ಯಾಕೆ ಮಾಡ್ತಾ ಇದ್ದೀನಿ? ಸಂತೋಷವಾಗಿರಮ್ಮ. ನಿನ್ನಂತ ಅಂಗಹೀನರು ದೇಶದಲ್ಲಿ ಎಷ್ಟು ಸಾವಿರ ಜನ ಇಲ್ಲ. ನೀನು ಹೀಗೆ ಅರ್ಥ ಇದ್ರೆ ನಾನು ಸಂತೋಷವಾಗಿರೋದಕ್ಕಾಗತ್ತೀನಮ್ಮ. ನಾನಿನ್ನೆಷ್ಟು ದಿವಸ ಬದುಕಿರ್ಬೇಕು ಹೇಳು? ನೀನೇ ನನಗೆ ಸಮಾಧಾನ ಹೇಳ್ಬೇಕಾದವಳು. ಅಮ್ಮ, ರೇಡಿಯೋ ಪ್ರಸಾರ ಕೇಳ್ತೀಯಲ್ಲಮ್ಮ? ನನಗೂ ಎಲ್ಲರ ಹಾಗೆ ಕಾಲಿಟ್ಟಿದ್ರೆ ನನ್ನಿಂದ ಆದಷ್ಟು ನಾನು ದೇಶ ಸೇವೆ ಮಾಡ್ತಾ ಇದ್ದೆ. ಎಂತ ನಿಸ್ಸಾರವಾದ ಬಾಳ ನಂದು ನೋಡು. ಒಂದ್ ಕಡೆ ಹೆತ್ತ ತಾಯಿ, ನಿನ್ ಸೇವೆ ನಾನು ಮಾಡೋ ಹಾಗಿಲ್ಲ. ಹೋಗ್ಲಿ, ತಾಯ್ನಾಡಿನ ಸೇವೆನಾದ್ರೂ ಮಾಡೋಣ ಅಂದ್ರೆ ಅದಕ್ಕೂ ಸಾಧ್ಯವಿಲ್ಲ. ಇಂಥ ಪರಿಸ್ಥಿತಿಲಿ ನಾನು ಆಳದೆ ಇನ್ನೇನು ಮಾಡಿ ಹೇಳಮ್ಮ. ಸೀತಾ, ಅರ್ಥವಿಲ್ಲದೆ ವ್ಯರ್ಥವಾಗಿ ಕಣ್ಣೀರು ಸುರಿಸಿದ ಮಾತ್ರಕ್ಕೆ ದೇಶ ಸೇವೆ ಮಾಡಿದಾಗಾಯ್ತೇನು? ರೇಡಿಯೋ ಪ್ರಸಾರ ಭಾಷಣಗಳು, ನಾಯಕರ ಭಾಷಣಗಳು ಕೇಳಿ ಸಹಾನುಭೂತಿಯಿಂದ ಕಣ್ಣೀರು ಸುರಿಸಿದ ಮಾತ್ರಕ್ಕೆ ಈ ಮಣ್ಣಿನ ಸೇವೆ ಮಾಡಿದಾಗಾಯ್ತೇನು? ಭಾರತದಲ್ಲಿ ಎಲ್ಲಿಯವರೆಗೆ ಮನುಷ್ಯನ ಪರಿವರ್ತನೆ ಆಗುವುದಿಲ್ವೋ ಅಲ್ಲಿವರೆಗೂ ಈ ಭಾರತ ಉದ್ಧಾರವಾಗುವುದಿಲ್ಲ ಸೀತಾ. ಹೆತ್ತ ತಾಯಿ ಕಣ್ಣೀರನ್ನೇ ಒರೆಸೋದಕ್ಕೆ ನಿನ್ನ ಕೈನಲ್ಲಿ ಆಗ್ತಾ ಇಲ್ಲ ಅಂದಮೇಲೆ ದೇಶ ಸೇವೆ ಮಾಡೋ ಆವೇಶ ನಿನಗೆ ಯಾಕೆ ಸೀತಾ? ಪ್ರತಾಪ್, ನನ್ನದು ಬರೀ ಆವೇಶದ ಮಾತು ಅಂತ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಹೇಳ್ಬೇಡಿ ನೀವು. ನನ್ನ ಅಂಗಹೀನತೆನ ಚುಚ್ಚಿ ಚುಚ್ಚಿ ಪದೇ ಪದೇ ನನ್ನ ಮನಸ್ಸನ್ನು ತುಂಬಾ ನೋಯಿಸ್ತಾ ಇದ್ದೀರಾ ನೀವು. ಪ್ರತಾಪ್, ನನ್ನ ಅಂಗಶಕ್ತಿ ಹೋದ ಮಾತ್ರಕ್ಕೆ ಬುದ್ಧಿಶಕ್ತಿ ಇನ್ನೂ ಚುರುಕಾಗಿದೆ. ಜ್ಞಾಪಕ ಇರಲಿ.
ಚಿಕ್ಕಮ್ಮ, ನಮ್ಮ ಅಣ್ಣನಿಗೆ ಈ ವಿಷಯ ತಿಳಿದ್ರೆ ಬಹಳ ನೋವು ಪಡ್ತಾರಮ್ಮ. ಅವನ ತಮ್ಮಂದ್ರೆ ಯಾರು ಯಾವತ್ತೂ ಈ ರೀತಿ ನಡ್ಕೊಂಡಿದ್ದಿಲ್ಲ. ಇವತ್ತೇನೋ ತಿಳಿದೆ ತಪ್ಪಾಗೋಯ್ತಮ್ಮ, ತಿಳಿದೆ ತಪ್ಪಾಗ್ಬಿಟ್ಟ. ಅಮ್ಮ, ಕ್ಷಮಿಸ್ಬಿಡು ಸೀತಮ್ಮ. ಜಾನಿ, ಹೇಳು ಹೋಗೋಣ, ಹೇಳು ಹೇಳು ಜಾನಿ. ಜಾನಿ, ಜಾನಿ, ರೆಡಿಯಾಗಿದೆ. ಕೋಳಿಗಳೆಲ್ಲ ಓಡೋಗ್ಬಿಟ್ಟಿವೆ. ಆ ಕೋಳಿಗಳೆಲ್ಲ ಸೇರ್ಕೊಂಡು ನಮ್ಮ ಹಿಡಿಯೋಕೆ, ಆ ಕೋಳಿಗಳು ಹಿಡಿಯೋಕೆ ನಮ್ಮವ್ರನ್ನ ಸೇರ್ಕೊಂಡು ತುಂಬಾ ಓಡಾಡಿದ್ರು. ಅಮ್ಮ ಅವರೇ ಒಂದೂ ಸಿಗ್ಲಿಲ್ಲ. ನೋಡಿ, ನಮ್ಮನೆಗೆ ಯಾರು ಬಂದ್ರು ಸರಿ, ಅವ್ರನ್ನ ನಮ್ಮ ಅತಿಥಿಗಳು ಅಂತ ಗೌರವಿಸಿ ಪ್ರೇಮದಿಂದ ನೋಡ್ಕೋಬೇಕಾದ್ರೆ ನಮ್ ಕರ್ತವ್ಯ. ಬೇರೆ ಏನಾದ್ರು ಏರ್ಪಾಡು ಮಾಡ್ಕೊ ಹೋಗಪ್ಪ. ಸುಗುಣ, ಸುಗುಣ, ಮಗ ಯಾವಾಗ ಬಂದ್ರಿ? ಈಗ ತಾನೆ. ಲಕ್ಷ್ಮಿ, ಗೌರವ, ಮಂಜು ಎಲ್ಲ ಆರೋಗ್ಯ ತಾನೆ? ಒಳ್ಳೇದು. ಸುಗುಣ, ಇನ್ ಸ್ವಲ್ಪ ದಿವಸ ನಾವೆಲ್ಲ ಹೊರಗಡೆ ಇರ್ಬೇಕಾಗತ್ತೆ. ಅಲ್ಲಿ ತನಕ ಯಾರಾದ್ರೂ ಒಬ್ರು ದಿನ ನಿಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತಾ ಇರ್ತೀನಿ. ನಾ ಬರ್ತೀನಿ. ಜೋಪಾನ. ಹೀಗ್ ಬಂದ್ರಿ, ಹಾಗೆ ಹೊರಟು ಬಿಟ್ರ? ಅದೇ ಒಳ್ಳೇದು. ನಿನ್ನಿಂದ ದೂರ ದೂರ ಹೆಚ್ಚುತ್ತಿರಕ್ಕಾಗಲ್ವಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನಿನ್ ರೂಪನ ಕಣ್ಣಲ್ಲಿ ಆದಷ್ಟು ತುಂಬಿಕೊಂಡು ಹೋಗೋಣ ಅಂತ. ಸುಗುಣ. ಸರಿ ಸರಿ, ಹೋಗ್ ಬನ್ನಿ. ನೀವು ಕಳಿಸ್ತವ್ರು ಒಬ್ರು ಉಳಿದಿಲ್ಲ, ಎಲ್ಲ ಸುತ್ತೋಗ್ಬಿಟ್ರು. ನಾನು ಏನ್ ಮಾಡ್ಲಿ ಹೇಳಿ 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 ಯಜಮಾನ್ರೆ, ಯಜಮಾನ್ರೆ. ಸೀತಮ್ಮ, ಸೀತಮ್ಮ, ನೋಡಿ ಸೀತಮ್ಮ,
ನಮ್ಮ ದೇಶದ ಎಲ್ಲೆಲ್ಲಿ ನಮ್ಮ ಜನ ಕೋಳಿ ಕುರಿಗಳಾಗಿ ಸಾಯ್ತಾ ಇದ್ದಾರಂತೆ. ನನ್ ಕೈಲಿ ಸಹಿಸೋಕ್ ಆಗ್ತಾ ಇಲ್ಲ. ನಾನೀಗಲೇ ಸೈನಿಕ ಸೇರ್ಕೋತೀನಿ, ಶತ್ರುಗಳನ್ನ ಪೀಸ್ ಪೀಸ್ ಆಗಿ ಕತ್ತರಿಸಿ ಎಸೆತೀನಿ, ಭಾರತದ ಭೌತಾನ ಎತ್ತಡಿತೀನಿ. ಇಲ್ಲ, ನನ್ ಕೈ ಮಸಾಲೆ ರುಚಿನ ನಮ್ ಯೋಧರಿಗೆ ತೋರಿಸ್ತಾ ಘಟ ಹೋಗಿತೀನಿ. ಬರ್ತೀನಿ ಸೀತಮ್ಮ, ಬರ್ತೀನಿ. ಜೈ ಹಿಂದ್. ನಾನೀಗ ಯುದ್ಧಕ್ಕೆ ಹೊರಟಿದ್ದೀನಿ, ಮಾತಾಡೋಕ್ ಟೈಮ್ ಇಲ್ಲ. ಏನು ಈ ಮನೆ ಇನ್ಚಾರ್ಜು ಗೊತ್ತಿದ್ಯಾ? ಮನೆಯಲ್ಲಿ ಮಸಾಲೆ ಅರಿಯೋದ್ರಿಂದ ಮೊದಲುಗೊಂಡು ಮನೆಯಲ್ಲಿ ಅಮ್ಮ ಅವ್ರ ಕಷ್ಟ ಸುಖನೆಲ್ಲ ವಿಚಾರಿಸ್ಕೊಡ್ಬೇಕು, ಗೊತ್ತಿದ್ಯಾ? ಜೈ ಹಿಂದ್. ತಾಳಿಬಿಡು. ಈ ಜಡಿ ಸೈನಿಕರಿಗೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗೋ ರೈಲು ಇನ್ನೊಂದು ಗಂಟೆಗೆ ಸರಿಯಾಗಿ ಬರುತ್ತದೆ. ನೀವ್ ಹೇಳ್ದಾಗೆ ನಾನು ಆ ಸ್ಥಳದಲ್ಲಿ ಬಾಂಬಿಟ್ಟು ಬಂದಿದ್ದೀನಿ. ಬೇಗ ಹೊರಡಿ. ಬನ್ನಿ. ಇವೆಲ್ಲ ಜನ ಜೊತೆ ನಾನು ಹೋಗಿ ನಾನು ಬರ್ತೀನಿ. ಹೋಗಿ ಬೇಗ. ಪ್ರತಾಪ್, ನಿಸ್ಸಹಾಯಕರಾದ ಗೃಹಸ್ಥರ ಮನೆ ದೋಚಿತು ಸಾಲದು ಅಂತ ಯುದ್ಧ ರಂಗದಲ್ಲಿ ನಮಗಾಗಿ ಪ್ರಾಣಾರ್ಪಣೆ ಮಾಡ್ತಾ ಇರೋ ಸೈನ್ಯಕ್ಕೆ ಹೋಗ್ತಾ ಇರೋ ಆಹಾರ ಪದಾರ್ಥಗಳೇನು ಕೊಳ್ಳೆ ಹೊಡಿತಾ ಇದ್ದೀರಾ? ಪ್ರತಾಪ್, ಇಂಥ ಭಯಂಕರವಾದ ದರೋಡೆಗಳಿಂದ ಎಷ್ಟೊಂದು ಜನರ ಆಹುತಿ ಆಗುತ್ತೆ ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿಮ್ಗೆ? ನನ್ನನ್ನು ತಡೆಯೋ ಅಧಿಕಾರ ನಿನಗೆ ಯಾರು ಕೊಟ್ಟರು ಸೀತಾ? ಮನುಷ್ಯ ರಕ್ತದಲ್ಲಿ ಚೆಲ್ಲಾಟ ಆಡ್ತಾ ಇರೋ ನಿಮ್ಗೆ ಸರಿಯಾದ ದಾರಿ ಹೇಗೆ ತಿಳಿಯುತ್ತೆ ಹೇಳಿ? ತಪ್ಪು ಮಾಡೋದು ಸಹಜ ಪ್ರತಾಪ್, ಆರ್ಯದ ಕಿತ್ಕೊಳ್ಳೋಕಾರು ಪ್ರಯತ್ನ ಪಡಬೇಡ. ಸುಮ್ಮನೆ ನಾನು ತಡಿಬೇಡ. ಬೇಡಿ ಪ್ರತಾಪ್, ಪ್ರತಾಪ್, ನಾನು ಹೇಳ್ತಾ ಇದ್ದೀನಿ, ಬೇಡಿ ಪ್ರತಾಪ್, ಬೇಡಿ. ನಾಡನು ಮರೆಯದಿರಿ ಗೆಳೆಯರಿ, ಮಣ್ಣಿನ ಮಾನ ಉಳಿಸಿ ಗೆಳೆಯರಿ. ನಾಡನು ಮರೆಯದಿರಿ ಗೆಳೆಯರಿ, ಮಣ್ಣಿನ ಮಾನ ಉಳಿಸಿ ಗೆಳೆಯರಿ. ಇದು ನಮ್ಮ ಮಾತೃಭೂಮಿ, ಇದು ನಮ್ಮ ಜನ್ಮಭೂಮಿ. ಈ ಭೂಮಿಗಾಗಿ ಸ್ವಾರ್ಥವನ್ನು ತೊರೆದು ದುಡಿದು ಮಡಿಯರಿ. ಅನ್ಯರಿಲ್ಲಿ ಮತ್ತೆ ಬರಲು ದಾರಿ ಮಾಡಿ ಕೊಡದಿರಿ. ನಾಡನು ಮರೆಯದಿರಿ ಗೆಳೆಯರಿ, ಮಣ್ಣಿನ ಮಾನ ಉಳಿಸಿ ಗೆಳೆಯರಿ. ಈ ದೇಶವನ್ನು ದಾಸ್ಯದಿಂದ ಬಿಡಿಸಲು ಎನಿತೋ ಮಹಾನ್ ತ್ಯಾಗಧೀರರ ಆಯಿತಿಲ್ಲಿ ಆಹುತಿ. ಈ ದೇಶವನ್ನು ದಾಸ್ಯದಿಂದ ಬಿಡಿಸಲು ಎನಿತೋ ಮಹಾನ್ ತ್ಯಾಗಧೀರರ ಆಯಿತಿಲ್ಲಿ ಆಹುತಿ. ಎನಿತು ಮಂದಿ ಭಗಿನಿಯರ ಕುಂಕುಮವು ಅಳೆಯುವುದು, ಎನಿತು ದೇಶಭಕ್ತರಿಗೆ ಬೆಳಗಿಯಂತೆ ಆರತಿ. ಅದನ್ನು ಕಂಡು ಅತ್ತಳು ಅಂದು ತಾಯಿ ಭಾರತಿ. ಅದನ್ನು ಎಂದು ನೆನೆಯಿರಿ, ಭೇದ ಭಾವ ತೊರೆಯಿರಿ. ನಮ್ಮ ಗಡಿಯ ರಕ್ಷಣೆ ನಮ್ಮದೆಂದು ತಿಳಿಯಿರಿ. ನಾಡನು ಮರೆಯದಿರಿ ಗೆಳೆಯರೇ, ಮಣ್ಣಿನ ಮಾನ ಉಳಿಸಿ ಗೆಳೆಯರೇ.
ಏನ್ ಮಾಡ್ತೀವಿ? ನಿನಗೆ ಹಣ ಬೇಕಾದ್ರೆ ನಾನು ಆಸ್ತಿ ಪೂರ ಬರ್ಕೊಡ್ತೀನಿ. ಆದ್ರೆ ನಮ್ಮ ಸೈನಿಕರ ಕೈ ಕಳಿಸೋ ಆಹಾರ ಪದಾರ್ಥಗಳು ಮಾತ್ರ ಕೊಳ್ಳೆ ಹೊಡಿಬೇಡಿ. ಏನು ಮಾಡ್ಬಿಟ್ಟೆ ಸೀತಾ, ಏನು ಮಾಡ್ಬಿಟ್ಟೆ? ಸಾಯೋದು ಇಲ್ಲಲ್ಲ ನೀನು? ಮಾತಾಡ್ತೀನಿ, ಹೇಳು ಹೇಳುವೆ. ನೋಡಿದ್ಯಾ ಸೀತಾ, ನಮ್ಮ ನಿರಂಕಿತ ಬಂಧುಗಳನ್ನು ನೋಡಿದ್ಯಾ ಸೀತಾ? ನೋಡಿ ನೋಡು ಸೀತಾ, ನೋಡು. ನೋಡಿದ್ಯಾ ಸೀತಾ, ನಮ್ಮ 7 ಜೀವನಗಳಿಗೆ ಭಗವಂತನೇ ಕೊಟ್ಟಿರುವ ಸೇವಾ ಭಾಗ್ಯ ಸೀತಾ ಇದು. ಬಾ ಬಾ. ಈಗ ಆತ್ಮಹತ್ಯೆ ಮಾಡಿತು. ಸಿರಿ ಸಂಪದಗಳನ್ನು ಹೊತ್ತ ಸಿರಿವಂತರು ಬಡವರ ರಕ್ತದಲ್ಲಿ ಅತ್ಯಂತ ಇಟಿಕೆಗಳಿಂದ ಕಟ್ಟಿದ್ದು ಸಮಾಜದ ಕಟ್ಟಡಗಳು. ಹೀಗೆ ಹೇಳುತ್ತಿದ್ದ ಇವರನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಪ್ರತಾಪ್, ನಿಮ್ಮ ಚಿಕ್ಕ ಕಣ್ಣುಗಳಿಗೆ ಈ ಬೃಹತ್ ಭಾರತ ಗೋಚರಿಸ್ತಾ ಇಲ್ಲ ಪ್ರತಾಪ್. ನೀವಿಲ್ಲಿ ಕಾಣ್ತಾ ಇರೋ ಈ ದೃಶ್ಯ ನಮ್ ವಿಶಾಲ ಭಾರತದಲ್ಲಿ ಬಹು ಅಲ್ಪ. ಇದಕ್ಕೆ ಕಾರಣ ಯಾರು ಗೊತ್ತಾ? ನೀವು. ಹೌದು ಹೌದು, ನಿಮ್ಮಂತ ವಿದ್ರೋಹಿಗಳೇ. ರಕ್ತದ ಕಣಕಣದಲ್ಲೂ ಹರಿತಾ ಇರೋ ತಾಯಿ ಋಣ, ಆ ತಾಯಿಗಿಂತೂ ಮಿಗಿಲಾದ ಈ ಮಣ್ಣಿನ ಋಣ, ಇವುಗಳನ್ನ ತೀರ್ಸೋ ಕಾಲ ಬಂದ್ರು ಪಶುಗಳಂತೆ ವರ್ತಿಸ್ತಾ ಇರುವ ನಿಮ್ಮ ಈ ಮನೋಭಾವ. ಪ್ರತಾಪ್, ಒಂದು ಕಡೆ ಪರಕೀಯರು ನಮ್ಮ ಮಣ್ಣಿನ ಮುಟ್ಟು ಮಕ್ಕಳ ರಕ್ತವನ್ನೇ ಹೀರುತ್ತಿದ್ದಾರೆ, ಇನ್ನೊಂದು ಕಡೆ ನೀವು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಅವರನ್ನೇ ಸುಲಿದು ಕಗ್ಗೊಲೆ ಮಾಡಿ ದರೋಡೆ ಮಾಡ್ತಾ ಇದ್ದೀರ. ಇದೇನೇ ಪ್ರತಾಪ್ ನೀವು ಮಾಡ್ತಾ ಇರೋ ಮಾತೃಭೂಮಿಯ ಸೇವೆ? ಸೀತಾ, ಊರುತ್ತ ಉಪನ್ಯಾಸಗಳಿಂದ ಭಾರತ ಉದ್ಧಾರವಾಗಲಿಲ್ಲ ಸೀತಾ. ನಿನ್ನಂತೆ ಒಂದಾನೊಂದು ಕಾಲದಲ್ಲಿ ನಾನು ಆದರ್ಶ ಆದರ್ಶ ಅಂತ ಮೂಟೆಯ ತಲೆ ಮೇಲೆ ಹೊತ್ತು ಮನೆ ಮನೆಗೂ ಕಹಳೆ ಉತ್ತವು ನಾನು. ಆದ್ರೆ ಈ ಸಮಾಜ ನನ್ನನ್ನು ಬಿಟ್ಟುಕೊಡ್ತೆ, ಒಳ್ಳೆ ಮನ ಬಿಟ್ಟುಕೊಡ್ತೆ ಸೀತಾ? ಇಲ್ಲ ಇಲ್ಲ. ನೋಡಿ, ನಿಮ್ಮೆಲ್ಲರ ಸೇವಾ ಭಾಗ್ಯನ ಪ್ರತಾಪ್ ಬಂಧುಗಳು ನನಗೆ ವಹಿಸ್ತಾರೆ. ದೇವ್ರ ದೃಷ್ಟಿಲಿ ಯಾರೂ ಅನಾಥರಲ್ಲಪ್ಪ. ನೀವೆಲ್ಲ ಅವ್ರ ಮೇಲಿಟ್ಟಿನ ಪ್ರೀತಿ ವಿಶ್ವಾಸನ ನನ್ ಮೇಲೂ ಇಟ್ಟು ಅವ್ರು ಮಾಡೋ ದೇಶ ಸೇವೆಯಲ್ಲಿ ನೀವು ಭಾಗಿಗಳಾಗಿ. ಬನ್ನಿ ಹೋಗೋಣ, ಬನ್ನಿ. ನೀವೆಲ್ಲರೂ ಯಾವ ಚಿಂತೆನೂ ಇದೆ, ಇಲ್ಲೇ ಸುಖವಾಗಿರಿ. ನಿಮ್ಮೆಲ್ಲರೂ ಜವಾಬ್ದಾರಿ ನಂದು. ತುಂಬಾ ಧನ್ಯವಾದ. ದೇವ್ರು ನಮ್ಗೆ ಬಡತನ ಕೊಟ್ಟಿರ್ಬೋದು, ಆದ್ರೆ ಸೋಮಾರಿತನ, ಕೊಳತನ ಕೊಟ್ಟಿಲ್ಲ.
ನೋಡಿ, ನಾಳೆಯಿಂದ ನೀವೆಲ್ಲ ಹೀಗೆ ಸುಮ್ಮನೆ ಕೂತಿರ್ಬಾರ್ದು. ಒಂದಲ್ಲ ಒಂದು ಕೆಲಸ ಮಾಡ್ಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ನಾನ್ ನಿಮ್ಗೆ ಒದಗಿಸ್ತೀನಿ ತಾತ. ಸೀತವ್ವ, ನೀವು ಹೇಳೋದೆಲ್ಲ ನಿಜ. ನಾಳೆಯಿಂದ ನೀವು ಹೇಳಿದಾಗೆ ನಾವು ಕೇಳ್ತೇವೆ. ಹಾ. ಸೀತವ್ವ, ಇವತ್ತು ನಿನ್ನ ಹುಟ್ಟಿದಪ್ಪ. ನಾವು ಪಡೆದು ನಾವೇನು ಕೊಟ್ಟೆವು? ಒಪ್ಪಿಸ್ಕೊ. ತಾತ, ನೀವೆಲ್ಲ ಸಂತೋಷವಾಗಿರೋದೇ ನೀವು ನನಗೆ ಕೊಡೋ ದೊಡ್ಡ ಕಾಣಿಕೆ. ಬಡವರು ದೊಡ್ಡವರು ಅನ್ನೋ ಮಾತಾಡ್ಬೇಡ ತಾತ. ನಿಮ್ಮೆಲ್ಲರೂ ಸೇವೆ ಮಾಡೋ ಶಕ್ತಿನ ಆ ಭಗವಂತ ನನಗೆ ಕೊಡ್ಲಿ ಅಂತ ಆಶೀರ್ವಾದ ಮಾಡು. ಸೀತವ್ವ, ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಉರಿಯುವುದು ದೀಪವಲ್ಲ. ತನಗಾಗಿ ಬಾಳುವುದು ಬಾಳಲ್ಲ. ಎಂಬ ದಿವ್ಯವಾಣಿಯನು ಸಾರಿದ ಸೋದರಿ, ಲೋಕದಲ್ಲಿ ನಿನ್ನ ಬಾಳು ಎಲ್ಲರಿಗೂ ಮಾದರಿ. ಸೋದರಿ, ಓ ಸೋದರಿ, ನಿನ್ನ ಬಾಳು ಲೋಕಕ್ಕೆಲ್ಲ ಮಾದರಿ. ಸೋದರಿ, ಓ ಸೋದರಿ, ನಿನ್ನ ಬಾಳು ಲೋಕ
ಅರಿಯದ ಕ್ರೂರಿಗಳಿಗೂ ಕರುಣೆಯನ್ನೇ ತೋರಿದೆ. ಪ್ರೀತಿಯನ್ನೇ ಅರಿಯದವರಲ್ಲಿ ದೇಶ ಪ್ರೇಮವ ತುಂಬಿದೆ. ಪಾಪಿಗಳನ್ನು
ಮೇಲೆ ಎಷ್ಟು ಸಂತೋಷ ಕಂಡು ಎಷ್ಟು ದಿವಸ ಆಯ್ತು ಹೋಗಮ್ಮ. ಯಾರಿಂದಮ್ಮ ಕಾಗ್ದ? ಪ್ರತಾಪ್ ಅವ್ರದ್ದು. ಅಮ್ಮ, ನಮ್ಮ ಭಾರತ ಸರ್ಕಾರ ಅವರಿಗೆ ಪರಮವೀರ ಚಕ್ರ ಕೊಟ್ಟಿದ್ದಾರಂತೆ. ಅಲ್ಲಿಗೆ ಅವರ ಸಾಹಸ ದೇಶಭಕ್ತಿಗಳನ್ನ ಭಾರತೀಯರೆಲ್ಲ ತಿಳ್ಕೊಂಡಾಗಾಯ್ತು. ಸಂತೋಷ ಅಮ್ಮ. ನಿನ್ನ ಪ್ರೇರೇಪಣೆಯಿಂದ ಅವನ ದೇಶಕ್ಕೆ ದೊಡ್ಡವನಾದ. ಅವನ ಬದಲಾವಣೆಯಿಂದ ನಿನ್ನಲ್ಲಿ ಹೊಸ ಉತ್ಸಾಹ ತುಂಬಿ ಬಂತು. ನನಗೆ ನಿನ್ನ ಎರಡಷ್ಟು ಸಂತೋಷ ಅಮ್ಮ. ಸಮಾಜದ ಪಾಲಿಗೆ ನಾವು ಕಳಂಕವಾಗಿದ್ರು, ಸಮೂಹಕ್ಕೆ ಸೇರಿಸಿ ಕೇಡಿಗೆ ತೋಡು ರಕ್ತ ಜಲಾಡ್ತಿದ್ದ ಅಣ್ಣಂದರೆಲ್ಲ ಉದ್ಧಾರ ಮಾಡಿ ಸಾಲದು ನಮ್ಮೆಲ್ಲರ ಬಾಳಿಗೆ ಆಲದ ಮರವಾಗಿ ನಿಂತು ಈ ಉಪಕಾರನ ತೀರ್ಸೋದಿರಲಿ, ತಿಳಿದೇರಿ ಹಾಗೆಂತ ಗೊತ್ತಾಗ್ತಾನೆ ಇಲ್ಲ. ಅಕ್ಕ, ನಮ್ ಕಣ್ಣಿಗೆ ನನಗೆ ಕಾಣಿಕೆ. ಛೇ ಛೇ, ಹಾಗನ್ಬೇಡಿ ಸುಖ. ನಮ್ ಮಾತಿಗೆ ಬೆಲೆ ಕೊಟ್ಟ ನಿಮ್ಮ ಅಣ್ಣ ನಿಮ್ಮೆಲ್ಲರ ಸೇವಾ ಭಾಗ್ಯನ ನನಗೆ ಕೊಟ್ಟಿದ್ದಾರೆ ನೋಡು. ಈ ಉಪಕಾರನ 10 ಜನ ಮೆತ್ತಿದ್ರು ನಾನು ತೀರಿಸ್ಲಾರೆ. ಅಮ್ಮ, ಇವರಿಗೆ ಅಗತ್ಯವಾಗಿರೋದನ್ನ ಕೊಟ್ಟಿಯ? ಎಲ್ಲ ಕೊಟ್ಟಿದ್ದೀನಮ್ಮ. ನನ್ನ ಅಪ್ಪಣೆ ಆಗಿದೆ. ಇದೆಲ್ಲ ತಗೊಂಡೋಗೋದಕ್ಕೆ ಯಾರು ಹೇಳಿದ್ರು? ನಾನು. ನಿನಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಧೈರ್ಯ? ಈ ಮನೆ, ಈ ಎಸ್ಟೇಟು, ಮನೆ ಒಳಗಡೆ ಇರುವ ಸಮಸ್ತ ಐಶ್ವರ್ಯ ನಂದು. ನಮ್ಮ ಅಪ್ಪ ಸಂಪಾದಿಸಿರೋದು. ಸುಗುಣ, ಲಕ್ಷ್ಮಿ ಎಲ್ಲ ತಗೊಂಡೋಗಿ. ನನ್ನ ಕಣ್ಣೆದುರಿಗೆ ನಿನ್ನ ಯಜಮಾನ ತಂದೆ ನಡೆಯೋದಕ್ಕೆ ಅವಕಾಶ ಕೊಡಲ್ಲ. ಯಾಕೆ ಅವಕಾಶ ಕೊಡಲ್ಲ? ನಾನ್ ನೋಡ್ಕೊಳ್ತೀನಿ. ಸೀತಾ, 10 ದಿವಸಗಳಲ್ಲಿ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದು? ನೀನು. ಚಿಕ್ಕಪ್ಪ, ನೀನ್ ನನ್ನ ಎತ್ತಿ ಮುದ್ದಾಡಿ ಬೆಳೆಸ್ತೆ ನಿಜ. ಅದು ಎಲ್ಲಿವರೆಗೆ? ನಮ್ಮಪ್ಪ ಸಾಯೋವರೆಗೆ ಮಾತ್ರ. ಅಲ್ಲಿಂದಾಚೆಗೆ ನಮ್ಮ ಬಗ್ಗೆ ನಿನ್ನ ಮನಸ್ಸು ಕಲ್ಲಾಯ್ತು, ಬೆಂಕಿ ಆಯ್ತು. ನಮ್ಮ ಹತ್ರ ಶತ್ರುವಿನ ತರ ನಡ್ಕೊಳಕ್ ಪ್ರಾರಂಭಿಸ್ತೆ. ಯಾಕೆ ಗೊತ್ತಾ? ಈ ಹಾಳು ಆಸ್ತಿ ಮೇಲಿನ ವ್ಯಾಮೋಹದಿಂದ ಅಲ್ಲ. ಆ ದಿನದಿಂದ ನಿನ್ನ ಬಗ್ಗೆ ನನಗೂ ಪ್ರೀತಿ ಕಮ್ಮಿ ಆಗ್ತಾ ಬಂತು. ಚಿಕ್ಕಪ್ಪ, ಈ ದಿನ ನಾನು ನಿನ್ನ ತುಂಬಾ ದ್ವೇಷಿಸ್ತಾ ಇದ್ದೀನಿ. ನಾಳೆ ನಿನ್ನ ಬಗ್ಗೆ ನನಗೇನೇನು ಅಭಿಪ್ರಾಯ ಬರುತ್ತೋ ಆ ಭಗವಂತನಿಗೆನೇ ಗೊತ್ತು. ನಾನು ಬರೋದ್ರೊಳಗಾಗಿ ಏನೋ ಭಯಂಕರವಾದ ಸಂಚರಿಸಿದೆ. ಎಲ್ಲಿ ಎಲ್ಲಿ 7 ಜನ ದೊರಾಳಿಗಾರರು? ನಮ್ಮನೆಗೆ ಯಾವ ಹೊಸ ದರೋಡೆಗಾರರು ಬಂದಿಲ್ಲ ಚಿಕ್ಕಪ್ಪ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ನಿಜ ಹೇಳ್ತಾ ಇದ್ದೀನಿ. ಮುಚ್ಚು ಬಾ. ಅತ್ತಿಗೆ ಅತ್ತಿಗೆ, ಏನಿದಲ್ಲ ನಿಮಗೆಲ್ಲ ಏನಾಯ್ತು? ನನ್ನ ಅಂತರಾತ್ಮದಲ್ಲಿ ಬೇಯಿಸಿದ್ದ ನನಗೆ ಈಗ ಮಾತಾಡಲು ಅವಕಾಶ ಸಿಕ್ಕಿದೆ. ನೀನು ಸೀತೆಯ ಚಿಕ್ಕಪ್ಪನೂ ಅಲ್ಲ, ನನ್ನ ಮೈದನೂ ಅಲ್ಲ. ನೀನೊಬ್ಬ ಕೊಲೆಪಾತಕ. ಆಸ್ತಿ ಅಂತಸ್ತಿಗೋಸ್ಕರ ನಿನ್ನ ಅಣ್ಣನನ್ನೇ ಸ್ವಂತ ಪರಮ ಪಾಪಿ. ಅಮ್ಮ, ಹೌದಮ್ಮ. ನೀವಿಬ್ಬರು ಬನ್ನಿ ಇಲ್ಲಿ. ಯಾರು ನೀವು? ಯಾಕೆ ಕೇಳಿರ್ತೀರ? ನಿಜವಾಗಿ ಹೇಳಿ. ಇವ್ರ ನನ್ನ ಸ್ನೇಹಿತರು. ನಾನೇ ಇವ್ರನ್ನ ಕರ್ಕೊಂಡ್ ಬಂದೆ. ಸುಗುಣ, ಲಕ್ಷ್ಮಿ, ನೀವಿನ್ನು ಹೊರಡಿ. ನಿಜ ಹೇಳು, ಸುಳ್ಳು ಹೇಳ್ಬೇಡ. ಎಲ್ಲಿ 7 ಜನ ಕೊಲೆಗಾರರು? ಒಂದು ಬಿಟ್ಟ ನಿಂತ ಇರ್ಲಿ. ನನ್ನ ಮೇಲೆ ತಿರುಗಿ ಬಿದ್ದಿರೋರ್ನ ಎಂದಾದ್ರೂ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅವ್ರು. ಏನ್ ಗತಿ? ನಮ್ಗಿನ್ಯಾವ್ ನರ್ಕಕ್ಕಾದಿದ್ಯೋ ಅಮ್ಮ? ಯಾಕಮ್ಮ ಹೆದರ್ಕೋತೀಯ? ಧೈರ್ಯಶಾಲಿಗಳಿಗೆ
ಬೆಟ್ಟವಾಗಿ ಬಂದು ಕೇಡು ಮೋಡವಾಗಿ ತೇಲಿ ಹೋಗುತ್ತೆ. ನೀನೇನು ಹೆದರ್ಕೋಬೇಡಮ್ಮ, ಬಾ ಹೋಗೋಣ ಬಾ. .7, 403, 301, 102, 131, 272, 186. Good. ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ. 207. Yes, sir. Take it. Thank you, sir. ನಮ್ಮ ದೇಶದ ಅಳಿವು ಉಳಿವು ಈ ನಕ್ಷೆಯ ಮೇಲೆ ಆಧಾರಪಟ್ಟಿದೆ. ನಮ್ಮ ಗುಪ್ತ ಕಾಗದ ಪತ್ರಗಳು ಶತ್ರುಗಳ ಕೈವಶವಾಗಿದೆ. ಈ ನಕ್ಷೆಯ ಮೂಲಕ ಹೊರಟು ಇನ್ನು 10 ದಿನಗಳಲ್ಲಿ ಆ ಕಾಗದ ಪತ್ರಗಳನ್ನು ನಮ್ಮ ಕೈ ಸೇರಿಸದೆ ಹೋದರೆ ಈ ದೇಶ ಸರ್ವನಾಶವಾಗುತ್ತೆ. ನಂಬಿಕಸ್ಥರು ನೀವಾಗಿರುವುದರಿಂದ ಈ ಜವಾಬ್ದಾರಿಯನ್ನು ನಿಮಗೆ ಅರ್ಪಿಸಿದ್ದೇನೆ. ನಿಮಗೆ ಯಾವ ಸಹಾಯ ಬೇಕಾದರೂ ನಾನು ಮಾಡಲು ಸಿದ್ಧ. ನೋ ಸರ್, ನಾವು ಹೇಳಿದ್ರೆ ಸಾಕು. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.
ಬಟ್ಟೆ ಬದಲಿಸೋಣ. ರೈಟ್ ಗೆಲ್ತು.
ಪ್ರತಾಪ್ ಸೀತಮ್ಮ ಲೆಟರ್ ಲೆಟರ್ ವಾಟರ್ ಫೀಲ್ಡ್ ಇಂದ ಲೆಟರ್. ಚಿರಂಜೀವಿ ಸೀತಾ, ಪತ್ರ ಓದುವಾಗಲೇ ನಿನ್ನ ಸ್ಥಿತಿ ಏನಾಗಬಹುದು ಅನ್ನೋ ಭಯವಿದ್ರು ವಿಷಯ ತಿಳಿಸ್ತಿದ್ರೆ ಅಪಚಾರವಾಗುತ್ತೆ. ಎಡಬೆಳೆದ್ರೆ ನನ್ನ 6 ಮಂದಿ ಸಹೋದರಲ್ಲಿ ಜಾನಿ ಶೇಖರ್ ತಾಯಿನಾಡಿನ ಸೇವೆಯಲ್ಲಿ ಸ್ವರ್ಗವಾಸಿಗಳಾಗಿದೆ. ಇದನ್ನು ನನ್ನ ತಂಗಿರಾದ ಸುಗುಣ ಲಕ್ಷ್ಮಿ ಅನಾಥ ಬಂಧುಗಳಿಗೂ ತಿಳಿಸು. ಧೈರ್ಯವಾಗಿರು. ಒಂದೇ ಮಾತರ ಪ್ರತಾಪ್. ಯಾಕಮ್ಮ ಕಾಗದ ಓದ್ತಾ ಓದ್ತಾ ಮಕ್ಕದ ಕಳೆನೆ ಕಳಚ್ಕೊತು. ಪಾಪ ಜಾನಿ ಶೇಖರ್ ಯುದ್ಧ ಭೂಮಿಲಿ ಪ್ರಾಣತ್ಯಾಗ ಮಾಡಿದ್ರಂತೆ. ಸಮಾಧಾನ ಲಕ್ಷ್ಮಿ, ತಾವು ಯಾರನ್ನೂ ಬಿಟ್ಟಿದ್ದಲ್ಲ. ಶೇಖರ್ ಪ್ರೀತಿಸಬಹುದು, ಆದ್ರೆ ಮದುವೆ ಆಗಿಲ್ಲ ತಾನೇ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ನೀವು ಕೊಟ್ಟು ಮಾತನ್ನ ನೀವೇ ಮರೀತೀರ. ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಅಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರಿ ಮಾಡೋ ಹಾಗೇನೆ ಅಂತ ಹೇಳಿಪ್ಪ. ನಾನ್ ಮನಸ್ಸು ಕೊಟ್ಟ ಮೇಲೆ ಮದ್ವೆ ಆದ ತಾನೇ ಪಡೆಯಲಿ ಎಷ್ಟು ಬರದಿತ್ತು. ನೋಡ ಲಕ್ಷ್ಮಿ, ನಿನ್ನ ಆದರ್ಶಕ್ಕೆ ನಾನಾಗಿ ಬರ್ತಾ ಇದ್ದೀನಿ ಅಂತ ತಿಳ್ಕೊಬೇಡಪ್ಪ. ನಿನ್ನ ಹೀಗೆ ಆಗಿದ್ರೆ ನೋಡು, ವಿರಾಗಿಣಿಯಾಗಿ ಬಾಳು, ಮಾನಸಿಕವಾಗಿ ವಿಧವೆ ಆಗಿರು. ಆದ್ರೆ ಲಕ್ಷ್ಮಿ, ನನ್ನ ಲಕ್ಷ್ಮಿನ ಈ ತರ ಅಮಂಗಳವಾಗಿ ನಾನು ನೋಡ್ಲಾರೇನಮ್ಮ, ನಾನು ನೋಡ್ಲಾರೆ. ನಾಳೆ 10 ಗಂಟೆಗೆ ಸರಿಯಾಗಿ ಪ್ರತಾಪ್ ಬಂಧುಗಳು ನಮ್ಮ ಮನೆಗೆ ಬರ್ತಾರೆ. ಅವ್ರನ್ನ ಸ್ವಾಗತಿಸೋದಕ್ಕೆ ನಾವೆಲ್ಲ ರೆಡಿ ಆಗಿರ್ಬೇಕು. ಬನ್ನಿ ಮನೆಗೆ ಹೋಗೋಣ. ಹಲೋ, ಯಾರು? ಇನ್ಸ್ಪೆಕ್ಟ್ರಾ? ನಾನು ರಘುಪತಿ ಮಾತಾಡ್ತಾ ಇದ್ದೀನಿ. ನಾಳೆ 10 ಗಂಟೆಗೆ ಆ ಕೊಲಪಾತಕ ಪ್ರತಾಪ ಅವರ ಸೇರಿದ ಗುಂಡರುಗಳು ಬರ್ತಾರೆ. ಈ ವಿಷಯ ನಿಮಗೆ ತಿಳಿಸಿದ್ದೀನಿ. ಥ್ಯಾಂಕ್ ಯು. ನಿಜ ಹೇಳಿ. ಶತ್ರುಗಳನ್ನೆಲ್ಲ ಕಟ್ಟಿರೋದಿಲ್ಲ. ಏನು ತಾಯಿ ಮಗಳ ಪ್ರತಾಪನ ಜೊತೆಗೆ ಸೇರಿ ನನಗೆ ಮೋಸ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದ. ನಡಿ ನಡಿ. ಅಣ್ಣ,
ಜರುಗಿದ್ರೆ ಸಾಲಿ ಹಣ ಉರುಳಿಸ್ಬಿಡ್ತೀನಿ. ರಘುಪತಿ, ಅವರ ಪ್ರಾಣಕ್ಕೇನಾದ್ರೂ ಅಪಾಯವಾದ್ರೆ ಮೊದಲು ನಿನ್ನ ಹೆಣ ಉರುಳುತ್ತೆ. ನಾವು ಯಾರ ಹೆಣ ಮೇಲೆ ಅವಕಾಶ ಕೊಡಲ್ಲ. ಲಕ್ಷ್ಮಿ, ಇನ್ಸ್ಪೆಕ್ಟರ್, ಕೊಲ್ಲೋ ಭಯ ತೋರಿಸಿ ನಮ್ಮೆಲ್ಲರನ್ನ ಕಟ್ಟಿ ಕೂಡ ಹಾಕಿ ಚಂಡಾಲ ಇವನೇ. ನನ್ ಚಿಕ್ಕಪ್ಪ ಅನ್ಸಿರೋ ಈ ಗೋಮುಖ ವ್ಯಾಘ್ರನೇ ಇಷ್ಟಕ್ಕೆಲ್ಲ ಕಾರಣ. ಆಕೆ ಮಾತ್ರ ನಂಬೇಡಿ ಸರ್. ಇಂಥ ಮನೆ ಮಗಳಾಗಿದ್ದು ಮಾನಗೆಟ್ಟು ಈ ಕೊಲಪಾತಕ ಪ್ರತಾಪನಿಗೆ ಮರಳಾಗಿದ್ದಾರೆ. ನಮ್ಮ ವಂಶವನ್ನು ನಿರ್ವಂಶ ಮಾಡಬೇಕೆಂದರೆ ಈ ಪಾಪಿಗಳ ಪಿತೂರಿ. ಸಾಕು ನಿಲ್ಸು ಸರ್. ಈ ಕದಕನ್ ಮಾತ್ರ ಇಲ್ಲಿ ಬಿಟ್ಬಿಟ್ಟು ಹೋಗ್ಬೇಡಿ. ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ. ಆದ್ರೆ ನ್ಯಾಯ ಅನ್ಯಾಯ ತೀರ್ಮಾನ ಆಗೋವರೆಗೂ ನಾನು ಬದುಕಿರ್ಬೇಕಾಗಿದೆ. ಪ್ಲೀಸ್, ಇವನಿಂದ ನನಗೆ ರಕ್ಷಣೆ ಬೇಕಾಗಿದೆ ಸರ್. ಪ್ಲೀಸ್. ಅಗತ್ಯ ಇರೋರಿಗೆ ರಕ್ಷಣೆ ಕೊಡಲೇ ನಮ್ಮ ಇಲಾಖೆ ಪ್ರಥಮ ಕರ್ತವ್ಯ. ಪ್ರತಾಪ್, 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 ಪ್ರತಾಪ್. ಇನ್ಸ್ಪೆಕ್ಟರ್, ನಿಮಗೆ ಬೇಕಾದ ಸೆಕ್ಯೂರಿಟಿ ನಾನು ಕೊಡ್ತೀನಿ. ದಯವಿಟ್ಟು ಪ್ರತಾಪ್ ಬಂಧುಗಳನ್ನ ಬಿಡುಗಡೆ ಮಾಡಿ. ಇವರೇ ನಮ್ ಲಾಯರ್. ಇನ್ಸ್ಪೆಕ್ಟರ್, ಇದು ಒಂದು ನಮ್ಮ ಅರ್ಜಿ ಮತ್ತು ಬೇಲ್ಪತ್ರ. ದಯವಿಟ್ಟು ಅವರು ಬಿಡುಗಡೆ ಮಾಡಿ. ಐ ಆಮ್ ಸಾರಿ. ನ್ಯಾಯಾಲಯ ದೇವಮಂದಿರ. ಅದಕ್ಕೆ ದೂರವಾಗಿ ದ್ರೋಹ ಮಾಡಿದವರು ನಂತರ ಎಷ್ಟೇ ನಿಷ್ಠಾವಂತರಾದರೂ ಬೇಲ್ ಮೇಲೆ ಬಿಡೋಕ್ ಸಾಧ್ಯವೇ ಇಲ್ಲ. ಪ್ಲೀಸ್ ಕಮ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ನೀವ್ಯಾರು? ನನ್ನ ಹೆಸರು ದಿಲೀಪ್ ರಾಜ್ ಅಂತ, ಲ್ಯಾಂಡ್ ಆರ್ಮಿ ಆಫೀಸರ್. ಪ್ಲೀಸ್ ಟು ಮೀಟ್ ಯು. ಇದನ್ನು ಪರಿಶೀಲಿಸಿ ನನ್ನ ಸೋಲ್ಜರ್ಸ್ನ ಬಿಡುಗಡೆ ಮಾಡಿ. ಏನಿದು? ಹುಟ್ಟಿದಾಗಲೇ ದರೋಡೆಗಾರರಾಗಿ ದೊರೆಗಳಾಗಿ ಯಾರೂ ಹುಟ್ಟಲಿಲ್ಲ. ಪರಿಸ್ಥಿತಿಯ ಪ್ರಭಾವದಿಂದ ಸಮಾಜದ ನಿಕೃಷ್ಟತೆಗೆ ಬಲಿಯಾಗಿ ನಿರ್ದೋಷಿಗಳು ದೋಷಿಗಳಾಗೋ ಸಹಜ. ಆದ್ರೆ ಅವರಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ತೀರ್ಮಾನಿಸೋದು ಧರ್ಮವಲ್ಲ. ಪಶ್ಚಾತ್ತಾಪದಿಂದ ಆಗ್ರಹವಾದ ದಾರಿಯನ್ನು ಬಿಟ್ಟು ದೇಶಕ್ಕಾಗಿ ಬಲಿದಾನಕ್ಕೂ ಸಿದ್ಧವಾಗಿರೋ ಇವ್ರನ್ನ ಪುನಃ ಶಿಕ್ಷಿಸಿದ್ರೆ ಮತ್ತೆ ಗೂಂಡಾಗಿರಿಗೆ ನಾವೇ ಇಳಿಸ್ದಾಗತ್ತೆ.
ಮುಖ್ಯ ನಿಮ್ಮ ನಮ್ಮ ಭೇಟಿಗೆ ಅವಕಾಶವಾಗಿರುವುದು ಇವರಿಂದಲೇ. ನಮ್ಮ ದೇಶದ ಅಸ್ತಿತ್ವದ ರಕ್ಷೆ ಪರಕೀರ ಪಾಲಾಗಿರ್ಬೇಕಾದ್ರೆ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಈ ದೇಶವನ್ನು ರಕ್ಷಿಸಿದವರು ಈ ಪ್ರತಾಪ್ ಬಂಧುಗಳೇ. ಇಂತಹ ನಿಷ್ಠಾವಂತ ಸೇವಕರನ್ನ ದೇಶದ ಭದ್ರತೆಗಾಗಿ ಉಳಿಸಲೇಬೇಕು ಅಂತ ಬಿಡುಗಡೆ ಪತ್ರ ಕೊಟ್ಟಿರುವುದು ಹಾಸ್ಯಾಸ್ಪದ ಅಲ್ಲ ತಾನೇ? ಹೇಳಿ ಇನ್ಸ್ಪೆಕ್ಟರ್. ರಿಮೈಂಡ್ ನಲ್ಲಿರೋ ಪ್ರತಾಪನ್ ಕರ್ಕೊಂಬ. ಹಾಗೆ ಈ ಕೊಲೆಪಾತಕನ ಒಳಗೆ ತಾಳಿ ಬೀಗ ಹಾಕಿ. ಯಾರು ನೀವು? ನಾನು ಡೆಲ್ಲಿ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್. ಹತ್ಯೆಗಳನ್ನು ಮಾಡಿ ಎಷ್ಟೋ ಬ್ಯಾಂಕ್ಗಳನ್ನು ಕೊಳ್ಳೆ ಹೊಡೆದು ದೀನ ದಲಿತರ ರಕ್ತದಲ್ಲಿ ಸ್ನಾನ ಮಾಡ್ತಾ ಇರೋ ಈ ದ್ರೋಹಿನ ಸಾಕ್ಷಿವತ್ತಾಗಿದೆಯೋ ಅವಕಾಶ ಇವತ್ತು ಸಿಕ್ತು. ಸೀತಾ, ಇವನು ನಿನ್ನ ಚಿಕ್ಕಪ್ಪ ಅಲ್ಲ, ನಿನ್ನ ಚಿಕ್ಕಪ್ಪ ರಘುಪತಿಯನ್ನು ಕೈಯಾರ ಕೊಲೆ ಮಾಡಿ ಅವನ ಹೆಣಾನ ಬಾವಿಲಿ ಬಿಸಾಕಿ ಅವನ ರೂಪದಲ್ಲಿ ಇಷ್ಟು ದಿವಸ ನಿನ್ನ ಮೇಲೆ ನಿನ್ನ ಆಸ್ತಿ ಮೇಲೆ ಅಧಿಕಾರ ಮಾಡ್ತಿದ್ದ ಕೊಲೆಪಾತಕ ಕಾಳಪ್ಪ ಇವನೇ. ಯಾಕೆ ಅನುಮಾನನ? ಕಾಳಪ್ಪ ಇವನೇ. ನಾನು ಸರ್ಕಾರದಿಂದ ನೇಮಿತನಾದ ಗೂಢಚಾರ. ಈ ಕಾಳಪ್ಪನ ಬಂಧಿಸೋದ್ರ ಜೊತೆಗೆ ಈ ಪ್ರತಾಪ ಬಂಧುಗಳನ್ನು ಬಂಧಿಸೋ ಅವಕಾಶ ಇದ್ದು ನಾನು ಕಾಲಕ್ಕಾಗಿ ಕಾಯ್ತಾ ಇದ್ದೆ. ಕಾರಣ, ಇವರು ಈ ಕಾಳಪ್ಪನ್ನೇ ಹುಡುಕ್ತಾ ಇದ್ರು. ಒಂದೇ ಗುರಿಯಲ್ಲಿ 2 ಹಕ್ಕಿಗಳನ್ನು ಭೇಟಿಯಾಡೋ ಅವಕಾಶ ಕಳ್ಕೋಬಾರ್ದು ಅಂತ ನಾನು ಸುಮ್ಮನಿದ್ದೆ. ನಾನು ಇವರನ್ನ ಬಂಧಿಸೋದ್ರೊಳಗೆ ಇವರು ಸೈನಿಕರಾಗಿ ಹೊರಟೋದ್ರು ಅಂತ ಸುದ್ದಿ ತಿಳಿದೆ. ತಮ್ಮ ಪರಿಸ್ಥಿತಿಗೆ ನಾಚಿ ನಿಂತಿರೋ ಇವರನ್ನು ನೋಡೋ ಅವಕಾಶ ಈ ಪಾಪಿನ ಬಂಧಿಸೋ ಸನ್ನಿವೇಶ ಬಂತು. ನಮ್ಮಣ್ಣನ ಜೀವನ ಹಾಳು ಅಧಿಕಾರ ನಮಗಿಲ್ಲ. ಸರ್ಕಾರ ಸರಿ. ಇನ್ಸ್ಪೆಕ್ಟರ್, ಬೇಕು ದುಡಿತರಕ್ಕೆ ನನ್ನ ಹೇಳಿ. ನೋಡಿ, ವ್ಯಥೆಪಟ್ಟಿ ತಲೆ ತೆಗೆಸ್ಕೊಳ್ಳೋ ಕಾಲ ತಪ್ಪೋಯ್ತು. ಜಗತ್ತಿನ ತಲೆ ಎತ್ತಿ ಬಾಳುವ ಧೀಮಂತ ಶಕ್ತಿ ನೀವು ಮಾಡುವ ತ್ಯಾಗ ಬಲಿದಾನಗಳಿಂದ ಸಾಧ್ಯವಾಯಿತು. ಹಿಂಸಾ ಸಮುದ್ರದಲ್ಲಿ ಈಜಾಡ್ತಾ ಇದ್ದ ನಮ್ಮನ್ನ ಕರುಣೆಯ ಸಮುದ್ರದಲ್ಲಿ ಸ್ನಾನ ಮಾಡಿಸಿ ದೇಶ ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಈ ದಾರಿದೀಪ. ನಾನು ಕಣ್ಣೀರ್ ಸುರಿಸೋದ್ ಮಾತ್ರಕ್ಕೆ ನೀವು ಬದಲಾಯಿಸ್ತೀರಾ ಅನ್ನೋ ನಂಬಿಕೆ ಏನಿತ್ತು. ನಾನು ಕಾಲ್ ಹಿಡಿದು ಬೇಡ್ಕೊಂಡ ಮಾತ್ರಕ್ಕೆ ನೀವು ನಿಮ್ತನನ್ನ ಮರಿತೀರಾ ಅನ್ನೋ ನಂಬಿಕೆ ಏನಿತ್ತು. ನಿಮ್ಮಲ್ಲಿ ಸಭ್ಯತೆಯ ಸಾರವಿತ್ತು, ಅರ್ಥ ಮಾಡ್ಕೊಳ್ಳೋ ವಿದ್ಯೆ ಇತ್ತು. ನೀವು ನೀವಾಗೆ ಮನುಷ್ಯರಾದ್ರಿ. ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಹೌದಮ್ಮ, ಪ್ರತಿಭೆ, ತ್ಯಾಗ, ವಿವೇಚನೆ ಇರೋ ಮೇಧಾವಿಗಳು ತಮ್ಮ ಗಂಟೆಗೌರವನ್ನ ಪ್ರಚಾರ ಮಾಡ್ಕೊಳ್ಳೋದಿಲ್ಲ. ಆತ್ಮ ಪ್ರಶಂಸೆ ಅವರಿಂದ ಬಹಳ ದೂರ. ಗುಪ್ತಗಾಮಿಗಳವರು. ಅವ್ರು ಮಾಡಿರೋ ಒಂದೊಂದು ಕಾರ್ಯ ಚರಿತಾರ್ಥವಾಗುತ್ತೆ. ಹೆಣ್ಣು ಜಗತ್ತಿನ ಕಣ್ಣು ಅನ್ನೋ ನಿನ್ನಂತ ಹೆಣ್ಣು ಮಕ್ಕಳಿಂದ ಭಾರತ ಉದ್ಧಾರವಾಗಬೇಕಮ್ಮ. ಪ್ರತಾಪ್, ನಾನೇನು ಬರ್ತೀನಿ. ನಾಳೆ ನೀನು ನನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. Pratap, come here. Sitama, baile. ನಿನ್ನ ತ್ಯಾಗ ಜೀವನ ಜಗಕ್ಕೆ ಪಾವನ ಚೇತನ ಎಂದು ಎಂದು ಮರೆಯರು ನಿನ್ನ ಮಾರ್ಗದರ್ಶನ. ನಿನ್ನ ಬಾಳು